ಇನ್ನು 10 ನಿಮಿಷದಲ್ಲಿ ಇಲ್ಲಿ ಬರ್ತಾರೆ. ಇರೋದು 3 ಮೆಣಸಿನಕಾಯಿ ಉದ್ದ. ಅವ್ನು ಹೋಗ್ತಾರೋ ಟಿವಿ ನೋಡಯ್ಯ. ಬರ್ತಾ ಬರ್ತಾ ಈ ಹಳ್ಳಿಲಿ ಯಾರಿಗೆ ಯಾವುದಕ್ಕೆ ಸಮಾರಂಭ ನಡೆಸಬೇಕು ಅನ್ನೋ ವ್ಯವಸ್ಥೆನೇ ಇಲ್ಲ. ಹಳ್ಳಿಯ ಮಹಾಜನಗಳೇ, ಈ ದಿನ ಸುದಿನ, ಹಬ್ಬದ ದಿನ. ಈ ನಮ್ಮ ರಾಮಯ್ಯನ ಬಗ್ಗೆ ಹೇಳಕ್ ಹೊಂಟ್ರೆ ಒಂದ್ ದಿನ ಎಲ್ಲ ಸಾಕಾಗಕ್ಕಿಲ್ಲ. ಇವತ್ತು ನಮ್ಮ ಹಳ್ಳಿ ಜನರ ಮುಖದಲ್ಲಿ ಒಳ್ಳೆ ಕಳೆ ಬಂದೈತೆ. ನಮ್ಮ ಹಳ್ಳಿ ಗಂಡುಗಳಿಗೆ ಭಾರಿ ಡಿಮ್ಯಾಂಡ್ ಬಂದೈತೆ. ಸುತ್ತಮುತ್ತಲ ಹಳ್ಳಿಗಿಂತ ಈ ನಮ್ಮ ಹಳ್ಳಿ ಗಂಡುಗಳಿಗೆ ವರದಕ್ಷಿಣೆ ಡಿಮ್ಯಾಂಡ್ ಜಾಸ್ತಿ ಆಗೈತೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಈ ನಮ್ಮ ರಾಮಯ್ಯ. ರಾಮಯ್ಯ, ಶುರು ಹಚ್ಕೋತೀಯ? ಬಂಧುಗಳೇ, ನೋಡಿದ್ರ ಈ ನಮ್ಮ ರಾಮಾಯಣ ಕೈ ಚಳಕನ? ಯಾವುದೇ ಒಂದು ಕಾರ್ಯ ದಾಖಲೆ ಮಾಡಿದ್ರು ಸನ್ಮಾನ ಮಾಡೋದು ಜನಗಳ ಕರ್ತವ್ಯ. ಇವತ್ತಿನ ಈ ಸಮಾರಂಭದ ಕಾರಣ ಈ ನಮ್ಮ ರಾಮಯ್ಯ ನನಗೆ ಮಾಡಿರೋ 1001ನೇ ಕ್ಷೌರ. ಇಂಥ ಸಂದರ್ಭದಲ್ಲಿ ನಮ್ಮ ರಾಮಯ್ಯನಿಗೆ 2,000 ರೂಪಾಯಿ ನಗದು ಹಣನ ಪುಟ್ಟ ಕಾಣಿಕೆ ಕೊಟ್ಟು ಸನ್ಮಾನಿಸ್ತಾ ಇದ್ದೀನಿ. ರಾಮಯ್ಯ ಬರ ಹೇಳಿ. ಹೋಗ್ರ ಏನ್ ಗೋವಿಂದಪ್ಪ, ಬಾರಿ ಆರಾಮಾಗಿ ಜಗಲಿ ಮೇಲೆ ಕುಂತ್ಬಿಟ್ಟಿದ್ಯಾ? ನನ್ ಸನ್ಮಾನಕ್ಕೆ ಯಾಕೆ ಬರ್ಲಿಲ್ಲ? ನೀನ್ ಬಾಳ ಕಿಲ್ಲಾಡಿ ಕಣಯ್ಯ. ಪ್ರಾಣ ಹೋಯ್ತದೆ ಅಂದ್ರು ಪೈಸಾ ಖರ್ಚು ಮಾಡಿದ್ರು ಚೇರ್ಮನ್ ಇರ್ತಾವ. 2,000 ರೂಪಾಯಿ ಇಸ್ಕೊಂಡಿಯಲ್ಲ. ಕಲ್ಲು ನಿಂಡಿ ನೀರ್ ತೆಗು ಅಸಾಮಿನೂ. ಲಾಟ್ರಿಲ್ ಬಂದಂಗೆ 2,000 ರೂಪಾಯಿ ಬಂದೈತೆ, ಅದು ನಂಗೆ ಕೊಡು. ತಿಂಗಳ ಲೆಕ್ಕ ಹಾಕಿ ಅಷ್ಟೋ ಬಡ್ಡಿ ಸೇರಿಸಿ ವಾಪಸ್ ಕೊಡ್ತೀನಿ. ಹೌದ್ ಕಣ, ನೀನ್ ಹೆಂಡ್ರು ಮಕ್ಳು ಅನ್ಕೊಂಡೋಗಿ ಇರೋ ದುಡ್ಡು ಹಾಳು ಮಾಡ್ಕೋಬೇಡ. ಅದೆಲ್ಲ ಬೇರೆಯವ್ರ ಮಲ್ಲಿ ಕಣಣ್ಣ. ನಮ್ ಹೆಂಗಸ್ರೇ ಒಂದ್ ಸ್ಪೆಷಲ್ ಮಾ ಲಕ್ಷ್ಮಿ ಇದ್ದಂಗೆ. ನನ್ ಎದುರುಗಡೆ ಒಂದ್ ಮಾತು ಕೂಡ ಆಡಕ್ಕಿಲ್ಲ. ಅಲ್ಲ, ಎಂಡ್ರು ಮಕ್ಳಿಗೆ ಒಂದ್ ನೆಟ್ಟಗ್ ದಾರಿ ಮಾಡಕ್ಕಾಗಿಲ್ಲ, ನಿನಗೆ ಸನ್ಮಾನ ಬೇರೆ ಬೇಕಾ? ಇವತ್ತು ಬಾ, ನಿನಗ ಅನ್ನ ನೀರು ಎರಡೂ ಇಲ್ಲ. ಎರಡ್ರಾಗ ಒಂದ್ ತೀರ್ಮಾನ ಮಾಡ್ಬಿಡ್ತೀನಿ. ಇನ್ನು ನನ್ 2 ಮಕ್ಳವಲ್ಲ ಗೋವಿಂದಣ್ಣ, ಇಬ್ರು ರಾಮ ಲಕ್ಷ್ಮಣ ಇದ್ದಂಗೆ. ನನ್ ಮೊದಲನೇ ಮಗ ರವಿಗೆ ಕೋಪನೆ ಬರಕ್ಕಿಲ್ಲ, ಬಲು ಸಾನೆ ಅವನ್ಗೆ. ಇವತ್ತು ನೀನ್ ಸುಮ್ಮನೆ ಬಿಡಲ್ಲ. ಚಿಕ್ಕವನಿದಾನಲ್ಲ ರಘು, ಅವನಂತೂ ಅವ್ರ ಅಣ್ಣನ ಮ್ಯಾಗೆ ಪ್ರಾಣನೇ ಮಡ್ಗವನೆ. ಅಣ್ಣ ತಮ್ಮಂದ್ರ ಇಬ್ರು ಒಬ್ರನ್ನೊಬ್ರು ಬಿಟ್ಟೇ ಇರಕ್ಕಿಲ್ಲ, ಯಾವಾಗ್ಲೂ ತಬ್ಕೊಂಡೇ ಇರ್ತಾರೆ. ನನ್ನ ಮಕ್ಕಳ ಒಳ್ಳೆ ಬೀದಿ ನಾಯಿ ತರ ಕಚ್ಚಾಡ್ತಾ ಇದ್ರಲ್ರು ಅಲ್ವೇ? ಅವುಗಳೆರಡು ಹೊಡೆದಾಡ್ಕೊಂಡು ಸಾಯ್ತಾ ಇವೆ, ನಿನ್ ಪಾಡಿಗೆ ನೀನ್ ಅಕ್ಕಿ ಆಡ್ಸ್ಕೊಂಡು ಕುಂತ್ಬಿಟ್ಟಲ್ಲ. ಏನೆಲ್ಲ ಬುದ್ಧಿ ಆಯ್ತಾ ನಿನಗೆ? ಇದೇನ್ ಹೊಸ್ದ? ದಿನ ಇದ್ದದ್ದೇ. ದಿನ ಸಾಯೋರ್ಗೆ ಅಳೋರ್ ಯಾರು? ಇಷ್ಟಕ್ಕೂ ಅಪ್ಪ ನೆಟ್ಗಿದ್ರಲ್ವಾ,
ಮಕ್ಕಳ ನೆಟ್ಗಿರಕ್ಕೆ. ಮುಚ್ಚೆ ಬಾಯಿ. ನಾನ್ ನೆಟ್ಟಿಗಿಲ್ದೇನೆ 3 ಜನನು 3 ಹೊತ್ತು ಮೂಗಿನ ತನಕ ಮುಗ್ತಾ ಇದ್ರೇನು? ಏಯ್, ಯಾಕ್ರೋ ಜಗಳ ಆಡಿದ್ರಿ? ಯಾಕ್ರೋ ಕಿತ್ತಾಡಿದ್ರಿ? ಯಾಕ್ರೋ ಅಪ್ಪ, ಹೊಸ ಕಾಚ ತಗೊಂಡು 1 ವಾರ ಸಹ ಆಗಿಲ್ಲ, ಆಗ್ಲೇ ಅದ್ ಮಾಯ. ಅದು ಇವನ್ ಕೆಲ್ಸನೇ. ನೋಡಪ್ಪ, ಅವ್ನ್ ಶರ್ಟ್ ಹಾಕುತ್ತೀನಿ ನಿಜ, ಅವ್ನ್ ಪ್ಯಾಂಟ್ ಹಾಕುತ್ತೀನಿ ಅದು ನಿಜ. ಆದ್ರೆ ಅವ್ನ್ ಕಾಚ ಆಕ್ರೋಶ್ ಮುಟ್ಟಾಳ ನಾನಲ್ಲ. ಅದ್ರಂಗೆ ಒಬ್ಬರ ಕಾಚ ಇನ್ನೊಬ್ರು ಹಾಕೊಂಡ್ರೆ ಏನಾಗತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಏನಾಗ್ತದೋ? ಏನಾಗತ್ತಾ? ಕಜ್ಜಿ ಬರತ್ತೆ, ತುರಿ ಬರತ್ತೆ, ಕುಷ್ಠ ರೋಗ ಬರತ್ತೆ, ಬರ್ಬಾರ್ದೆಲ್ಲ ಬರತ್ತೆ. ಹೌದಪ್ಪ, ಅದಕ್ ದಿನ ಔಷಧಿ ಹಚ್ಬೇಕು, ಚರ್ಮಕ್ಕೆ ಬಟ್ಟೆ ತಾಗ್ದೇ ಇರೋ ಹಾಗೆ ನೋಡ್ಕೋಬೇಕು. ನೋಡ, ಈ ಕಾಚ ನಿಂದ. ಹೌದಪ್ಪ. ಅಲ್ಲ, ಆ ಮಕ್ಳ ಕಾಚ ಹಾಕೊಂಡು ಹೋಯ್ತಿಯಲ್ಲ, ನಾಚಿಕೆ ಹಾಕಿಲ್ವ ಇನ್ ಜನ್ಮಕ್ಕೆ? ಕಾಚ ಹಾಕೊಳಕ್ ಯಾಕೆ ನಾಚಿಕೆ? ಇಷ್ಟು ಬೇಗ ಹುಡುಗರು ನನ್ ಸೈಜಿಗೆ ಬಂದ್ಬಿಟ್ರಲ್ಲ, ಅದೇ ತಾಪತ್ರೆ ಆಗೈತೆ. ಅಂದಾಗೆ ಹುಡುಗರ ಜಮೀನ್ದಾರು ನಂಗೆ ಸನ್ಮಾನ ಮಾಡಿ 2,000 ರೂಪಾಯಿ ಕೊಟ್ಟವ್ರೆ. ನಾಳೆನೆ ಹೊಸದಾಗ ಅಂಗಡಿ ಶುರು ಮಾಡ್ತಾ ಇದ್ದೀನಿ. ನೀವಿಬ್ರು ಅಲ್ಲಿಗೆ ಬಂದು ಕೆಲಸ ಶುರು ಮಾಡ್ಬೇಕು. ಆಗ್ಲೇನೆ ಊಟ ತಿಂಡಿ. ಅಂಗಡಿನ? ಇವನ್ ಅಂಗಡಿ? ಇನ್ನೇನು, ತಿರುಪತಿ ತಿಮ್ಮಪ್ಪನಿಗೆ ಇಷ್ಟವಾದ ಕುಲಕಸುಬು. ಇವನ ಕೈಗೆ ಕತ್ತಿ, ಅವನ ಕೈಗೆ ಕತ್ರಿ. ಅಂದಾಗೆ ಹುಡುಗರು ಹೇಳಿದ್ರಲ್ಲ ಏನೋ ಔಷಧಿ, ಒಂದು ಬಾಟಲ್ ತರಿಸ್ ಮಡಗಿರೋ, ನಾನು ಇಲ್ಲೇ ಹೋಗ್ ಬರ್ತೀನಿ. ಅಪ್ಪ, ಹುಡುಗರು ಹೇಳ್ದಂಗೆ ಆಗ್ಬಿಟ್ಟೈತೆ. ಇನ್ನೇನು, ತಿರುಪತಿ ತಿಮ್ಮಪ್ಪನಿಗೆ ಇಷ್ಟವಾದ ಕುಲಕಸುಬು. ನಾಳೆನೆ ಹೊಸ ಅಂಗಡಿ ಶುರು ಮಾಡ್ತಾ ಇದ್ದೀನಿ. ಇಬ್ರು ಬಂದು ಅಲ್ಲಿ ಕೆಲಸ ಮಾಡ್ಬೇಕು. ಆಗ್ಲೇನೆ ಊಟ ತಿಂಡಿ. ಲೋ ರವಿ, ಇವಾಗೇನೋ ಮಾಡೋದು? ನಿನ್ ಕೈಲಿ ಕತ್ತಿ, ನನ್ ಕೈಲಿ ಕತ್ರಿ. ಯೋಚನೆ ಮಾಡ್ಬೇಡ ಬ್ರದರ್. ಅಪ್ಪ, ನಾನು ಬೆಳಗ್ಗೆ ತಾನೇ ಅಂಗಡಿ ಓಪನ್ ಮಾಡೋದು. ಓಪನ್ ಮಾಡ್ಸಿದ ತಕ್ಷಣ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ಸಿದ್ರೆ ಆಯ್ತು. ನಮಸ್ಕಾರ. ಅಯ್ಯೋ, ನಿಮ್ಮನ್ನೆಲ್ಲ ನಂಬ್ಕೊಂಡು 2,000 ರೂಪಾಯಿ ಹಾಕಿ ಹೊಸ ಅಂಗಡಿ ಶುರು ಮಾಡದ್ನಲ್ಲ, ಎಲ್ಲ ಹೊಂಟೋಯ್ತಾ ಇದ್ದೀರಲ್ಲ. ನಿಮ್ ದಮ್ಮಯ್ಯ ಅಂತೀನಿ ಬಂಡ್ರಣ, ನಿಮ್ ಕೈ ಮುಗಿತೀನಿ ಬಂಡ್ರಣ, ನಿಮ್ ಕಾಲಿಡ್ಕೊತೀನಿ ಬಂಡ್ರಣ. ಅಯ್ಯೋ ಬಂಡ್ರಣ, ಅಮ್ಮೋ, ನೀವಾದ್ರೂ ಒಳಗೆ ಬರ್ತೀರಾ? ನಿನ್ ಯೋಗ್ಯತೆಗೆ ಹೆಂಗೈತೆ ಮೈಗೆ? ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು ಎಲ್ಲ ಇದ್ರ ತುದಿಲ್ ಹೋಗ್ಬಿಡ್ಲಿ. ಮೊದ್ಲೇ ದಿನವೇ ಅಂಗಡಿಗೆ ಹಾವು ಬಂದ್ಬಿಟ್ಟದಲ್ಲ. ಮಕ್ಳ, ಹಾವು ನೋಡಿ ಎದರ್ಕಂಡ್ರ? ನಾವ್ ಯಾಕಮ್ಮ ಹೆದರ್ಕೊಂತೀರಿ? ಜನ ಹೆದರ್ಕೊಂಡು ಓಡಿದ್ರು. ಅಯ್ಯೋಯ್ಯೋ, ಇನ್ನೇನೇನ್ ಕಾಯ್ಕೊಂಡದು? ಸ್ವಪ್ನ ಸರಿ ಇಲ್ಲ. ಏನಮ್ಮ, ಹಾವು ಬಂದ್ರೆ ಅಪ್ಶಕನ ಅಂದ್ಯಲ್ಲ, ಹಾಗಾದ್ರೆ ಅಪ್ಪ ಅಂಗಡಿನ ಒಂದೇ ಸಲ ಮುಚ್ಬಿಡ್ತಾರ? ಏನ್ರಿ? ಮುಂಡರ್ ಕಣ್ಣು, ರಾಂಡರ್ ಕಣ್ಣು, ಮಕ್ಳ ಕಣ್ಣು, ಮರಿ ಕಣ್ಣು, ಬಸರಿ ಕಣ್ಣು, ಬಾಂಟಿ ಕಣ್ಣು, ಆಳ್ಮಂಡೆ ಕಣ್ಣು, ಕ್ಯಾಟ್ ಮುಂಡೆ ಕಣ್ಣು, ಎಲ್ಲರ ಕಣ್ಣು ಇದ್ರ ತುದಿಲ್ ಹೋಗ್ಲಿ. ಏನ್ರಿ, ಅಂಗಡಿ ಒಳಕ್ಕೆ ಹಾವು ಬಂದಿತ್ತಂತ? ಹೌದಾ? ಬಂದಿತ್ತು ಕಣೆ, ನಿಜವಾಗ್ಲೂ ಬಂದಿತ್ತು ಕಣೆ. ಎಲ್ಲೇ ನಿನ್ನ ಮಕ್ಕಳು? ಕಳ್ಳ ನನ್ನ ಮಕ್ಕಳು ಅಲ್ಲ ಕಣ್ರಿ, ಮೊದಲನೇ ದಿನವೇ ಅಂಗಡಿ ಒಳಕ್ ಹಾವು ಬಂದಿದೆ ಅನ್ಯಾಕೆ? ಆ ದೇವ್ರಿಗೆ ನಮ್ಮ ಮಕ್ಕಳು ಈ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತ ಕಾಣ್ತದೆ. ಇಷ್ಟ ಇಲ್ಲ ಕಣೆ, ಆ ದೇವರೇ ಬಂದು ನನಗೆ ಹೇಳವನೆ. ಅದಕ್ಕೆ ಆ ದೇವ್ರನ್ನ ನನ್ ಜೊತೆಲೆ ಕರ್ಕೊಂಡ್ ಬಂದಿ. ದೇವ್ರನ್ನ ಜೊತೆ ಕರ್ಕ ಬಂದಿದ್ದೀರಾ? ಅಪ್ಪ ದೇವ್ರು, ಸ್ವಲ್ಪ ಒಳಗಡೆ ಬಂದು ನನ್ನ ಹೆಂಡತಿ ಸೀತೆಗೆ ಧರ್ಮ ದರ್ಶನ ತೋರ್ಸು. ನಮಸ್ಕಾರ ಅಮ್ಮ. ಏನಾಯ್ತು ಅಂತ ಹೇಳು. 5 ನಿಮಿಷ ಅಂಗಡಿ ಒಳಗ ಹಾವು ಬಿಟ್ರೆ 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಮ್ಮ. ಕೇಳಿದೇನೆ, 5 ನಿಮಿಷಕ್ಕೆ 50 ರೂಪಾಯಿನ ನಾನೇ ಕೊಟ್ಟೆ. ಹಾವು ಅವಂದು, ದುಡ್ಡು ನಂದು. ಇವ್ರು ಉದ್ಧಾರ ಆಗ್ತಾರೇನೆ? ಏನೋ ಕೂತ್ ಕಡೆನೆ ನೆಮ್ಮದಿಯಾಗಿ ಬಾಳಲಿ ಅಂತ ಆಸೆ ಪಟ್ರೆ ಎಲ್ಲ ಹಾಳು ಮಾಡ್ಬಿಟ್ರಲ್ಲೇ. ಎಲ್ಲೇ ಅವರು ಬಂಡ್ರ ಇಲ್ಲಿ. ಅಪ್ಪ, ನಮ್ಗೆ ನೀ ಬೇರೆ ಕೆಲಸ ಕೊಡ್ಸು. ನಮ್ಗೆ ಈ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಯಾಕ್ರೋ ಇಷ್ಟ ಇಲ್ಲ? ತಲಾಂತರದಿಂದ ನಡ್ಕೊಂಡ್ ಬಂದಿರೋ ಕಸಬನ ಬೇಡ ಅಂತ ಹೇಳ್ತೀರಾ? ಹಳ್ಳಿಯಾಗಿ ಕಸಬ್ ಕಲ್ತು ದಿಲ್ಲಿವರೆಗೂ ಹೋದ್ರೆ ದುಡ್ಡು ಮೇಲೆ ದುಡ್ಡು ಮಾಡ್ಬೋದು, ಲಕ್ಷಾನ್ ಗಟ್ಲೆ ದುಡಿಬಹುದು.
ಮರ್ಯಾದೆ ನನ್ ಮಾತು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ರೀ ಮಕ್ಳಿಗೆ ಇಷ್ಟ ಇಲ್ಲ ಅಂದ್ಯಾಕೆ ಅದ್ಯಾಕೆ ಬಲವಂತ ಮಾಡ್ತೀರಾ? ಮತ್ತಿನ್ನೇನ್ ಮಾಡುವಂತ ನಾನ? ನೋಡಿ, ಚೇರ್ಮನ್ರಿಗೆ ನಿಮ್ಮನ್ ಕಂಡ್ರೆ ಶಾನ ಪಿರುತಿ ಅಲ್ವಾ? ನೀವ್ ಹೋಗಿ ಬುದ್ಧಿ ನಿಮಗ್ ತಿಳಿದವ್ರ ಹತ್ರ ಯಾರ ಹತ್ರ ಆದ್ರೂ ನಮ್ ಮಕ್ಳಿಗೆ ಒಂದ್ ಕೆಲಸ ಕೊಡಿಸ್ಕೊಡಿ ಅಂತ ಕೇಳಿ. ನೀನ್ ಎತ್ತಿರೋ ಈ ಆದಿಮಾನವರ ಮುಸುಡಿಗೆ ಆ ಚೇರ್ಮನ್ರು ಕೆಲಸ ಕೊಡ್ತಾರೆ ಅಂತ್ಯಾ? ಎಲ್ಲದಕ್ಕೂ ನಿಮ್ಗೆ ಅನುಮಾನ ಕಣ್ರಿ. ಭಾರಿ ಸನ್ಮಾನ ಮಾಡೋ ಚೇರ್ಮನ್ರು ನಮ್ ಮಕ್ಳಿಗೆ ಒಂದ್ ಕೆಲಸ ಕೊಡಿಸ್ಕೊಳ್ಳಾರ. ಅದು ಸರಿ ಅನ್ನು, ನೀ ಹೇಳೋ ಮಾತು ನಾನ್ ಕೇಳ್ದೆ. ನಮಸ್ಕಾರ ಬುದ್ಧಿ. ನಿಮ್ ತಾವು ನಮ್ ಮಕ್ಳ ಕೆಲ್ಸ ವಿಷಯ ಹೇಳಿದ್ದೆ, ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿವ್ನಿ. ಇವನ್ ನನ್ ಮೊದಲನೇ ಮಗ ರವಿ, ಇವನ್ ಎರಡನೇ ಮಗ ರಘು. ನಮಸ್ಕಾರ ಮಾಡ್ರು. ಊರಿಂದ ನಮ್ ಸ್ನೇಹಿತರು ಬಂದವ್ರೆ, ಒಂದ್ ಮಾತು ಹೇಳ್ತೀನಿ. ಏನೋ ನಿಮ್ಮಂತವ್ರ ದೊಡ್ಡವ್ರ ಆಶೀರ್ವಾದದಿಂದ ನಮ್ ಮಕ್ಳು ಬೆಳಿಬೇಕು ಬುದ್ಧಿ. ಬಾರಯ್ಯ ಪುಟ್ಟಸ್ವಾಮಿ, ಇಲ್ಲಿ ನೋಡು, ಈತ ರಾಮಯ್ಯ ಅಂತ ಈ ಹಳ್ಳಿ ಜನರಿಗೆ ಬಾರಿ ಬೇಕಾದ. ಹೌದಾ? ಈತನ ಇಬ್ರು ಮಕ್ಕಳಿಗೆ ನಿನ್ ಫ್ಯಾಕ್ಟ್ರಿಯಲ್ಲಿ ಯಾವ್ದಾದ್ರು ಕೆಲಸ ಕೊಡಯ್ಯ. ಕೊಡೋಣ ಬಿಡು, ಅದು ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಯ್ತದ? ಯಾರು ಹುಡುಗರು? ಹಿಂಗ್ಯಾಕ್ ಓಡ್ ಬರ್ತಿದಿರೋ? ಏನಿಲ್ಲಮ್ಮ, ಖುಷಿ ಖುಷಿ. ಹೋದ್ ಕೆಲ್ಸ ಏನಾಯ್ತು? ಹಣ್ಣು ಕಾಯೋ? ಹಣ್ಣುಮ್ಮ ಹಣ್ಣು. ಯಜಮಾನ್ರು ಇಬ್ಬರಿಗೂ ಕೆಲಸ ಕೊಟ್ಬಿಟ್ರು. ಸಂಬಳ ಒಬ್ಬೊಬ್ರಿಗೂ 1,000 ರೂಪಾಯಿ. ನನ್ನ ಕಂದಗಳ ಎಂತ ಸಿಹಿ ಸುದ್ದಿ ತಂದ್ರು ನನಗೆ. ಹೊಟ್ಟೆ ಹಸಿತಾಯಮ್ಮ, ಊಟ ಹಾಕಮ್ಮ. ಬೆಂಗಳೂರು ಇದಕ್ಕೆ 1 ವಾರದ ಖರ್ಚಿಗೆ ಸಾಕು. ಏನ್ ಹೇಳ್ತಾ ಇದೀಯಾ? ನಿನ್ನೆ ತನಕ ರವಿ ರಘು ಹೇರ್ ಕಟಿಂಗ್ ಸಲೂನ್ 2,000 ರೂಪಾಯಿಗೆ ಮಾರ ಆಯ್ತು. ಇವತ್ತಿಂದ ಗೋವಿಂದಪ್ಪ ಪ್ರಾವಿಷನ್ ಸ್ಟೋರ್. ನನ್ನ ಅಂಗಡಿ ಮಾರೋ ಹಕ್ಕು ಯಾವನ್ಗೂ ಐತೆ? ಇನ್ಯಾರಿಗೈತೆ? ನಿಮ್ ಮಕ್ಕಳಿಗೆ. ಕಂಡಕ್ಟರ್, ಬೆಂಗಳೂರಿಗೆ 2 ಟಿಕೆಟ್. ಏನಪ್ಪ ದುಡ್ಡು ಹಾಕಿ ತೋರಿಸ್ತಿದ್ರ? ಬೆಂಗಳೂರು ದೊಡ್ಡೂರು, ಏಪ್ ಕಳ್ಳರು ಜಾಸ್ತಿ ಇದಾರೆ, ಹುಷಾರಾಗಿರಿ. ನಾವು ಕಳ್ಳರಿಗೆ ಕಳ್ಳರು, ಹೃದಯ ಕಳ್ಳರು. ಏನಪ್ಪ ಇದೊಂಥರ ಹೊಸ ಕಳ್ಳರು, ಹೃದಯ ಕಳ್ಳರು. ಏನು ಸರ್, ಕಾಫಿ. ಅಯ್ಯೋ, ಕಾಫಿ ಕಡೆ ಟೀ ತಂದಿದ್ಯಲ್ಲ, ಬುದ್ಧಿ ಗಿದ್ದಿದ್ಯಾ ನಿನ್ಗೆ? ಈ ಬಾಯಿಗಳೇ ಹೀಗೆ. ಇಡ್ಲಿ ಕೇಳಿದ್ರೆ ದೋಸೆ, ಚಟ್ನಿ ಕೇಳಿದ್ರೆ ಸಾಂಬಾರ್. ಅಯ್ಯೋ, ಸುಮ್ಮೇರಿ ಸರ್, ನಾನು ನಿಮ್ಮಾಗೆ ಬಾರಿ ಏನೋ ಅನ್ಕೊಂಡು ಹಳ್ಳಿ ಬಿಟ್ಟು ಓಡ್ ಬಂದೆ. ಕಡೆಗೆ ಏನಾಯ್ತು ಗೊತ್ತೇ? ಕೈಯಲ್ಲಿ ಇದ್ದಿದ್ ಕಾಸೆಲ್ಲ ಖಾಲಿ ಆಗಿ ನಾನ್ ಇಳ್ಕೊಂಡ್ರೆ ಇದೇ ಹೋಟ್ಲಲ್ಲಿ ಈಗ ರೂಮ್ ಬಾಯ್ ಆಗಿದ್ದೀನಿ. ಜಾಸ್ತಿ ಹೊತ್ತಿಲ್ಲ ನಿಂತ್ಕೊಂಡು ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಡ. ತಗೋ ಕಪ್ಪು, ಬಿಡು ಬಂಡಿ. ಊರ್ ಬಿಟ್ಟು ಬಂದ್ರ ಕತೆನೇ ಹಿಂಗೆ. ಲೇ ರವಿ, ನೋಡ್ದೆ ನ್ಯೂಸ್? ಒಂದೇ ದಿನದಲ್ಲಿ ಒಬ್ಬ ಹುಡುಗ ಕೋಟ್ಯಾಧೀಶ್ವರ ಆಗಿದ್ದಾನೆ. ಏನು, ಒಂದೇ ದಿನದಲ್ಲಿ ಕೋಟ್ಯಾಧೀಶ್ವರನ? ಎಲ್ಲಿ ಓದು? ಅಮೆರಿಕದ ಲಾಸ್ ಆಂಜಲೀಸ್ ನಲ್ಲಿ 80 ವರ್ಷದ ಒಂದು ಶ್ರೀಮಂತ ಮುದುಕಿ 18 ವರ್ಷದ ಬಡ ಹುಡುಗನನ್ನು ಮದುವೆ ಆದಳು. ಇದು ಅವಳ 8ನೇ ಮದುವೆ. ಸೂಪರ್ ಐಡಿಯಾ. ಏನಂದೆ? ಏನಿಲ್ಲ, ನಾವು ಹೀಗೆ ಶ್ರೀಮಂತರ ಮನೆ ಹುಡುಗಿರನ್ನ ಮದುವೆ ಮಾಡ್ಕೊಂಡ್ರೆ ಸುಲಭವಾಗಿ ಸಾಕಾರ ಆಗ್ಬೋದು. ಏನು, 80 ವರ್ಷದ ಮುದುಕಿನ? ಚಚೆ, ಅದೆಲ್ಲ ಅಮೆರಿಕಾದಲ್ಲಿ. ನಮ್ ದೇಶದಲ್ಲೂ ಎಷ್ಟೋ ಶ್ರೀಮಂತರ ಮನೆ ಹುಡುಗಿಯರಿಲ್ವಾ? ಅದ್ರಲ್ಲೂ 1 ಕೋಟ್ಯಾಧೀಶ್ವರಿ ಇಲ್ಲ ಲಕ್ಷಾಧೀಶ್ವರಿ ನಮಗ್ ಸಿಗಲ್ವಾ? ಅದ್ ಹೇಗೋ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಕೆಲ್ಸಕ್ಕೋಸ್ಕರ ಎಷ್ಟೋ ಕಂಪ್ನಿ ಮೆಟ್ಲುಗಳನ್ನ ಹತ್ತಿಡಿದ್ವಿ. ಯಾರ ಕೆಲ್ಸ ಕೊಟ್ರಾ? ಇಲ್ಲ. ಇನ್ಮೇಲೆ ನಮ್ಗಿದೆ ಕೆಲ್ಸ, ಹುಡುಗಿರು ಹುಡುಗೋ ಕೆಲ್ಸ. ನಮ್ಮ ಕೆಲ್ಸಗಳೆಲ್ಲ ಚಟಾಪಟ ನಡಿಬೇಕು. ನಮ್ ಮೇಡಮ್ ತುಂಬಾ ಸ್ಟ್ರಿಕ್ಟ್. ಅವ್ರು 1 ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ. ವೇಸ್ಟ್ ಮಾಡೋನ್ ಕಂಡ್ರು ಅವ್ರಿಗಾಗಲ್ಲ. ಜಾಬ್ ಅಲ್ಲಿ ಸಿನ್ಸಿಯರಿಟಿ ಇರ್ಬೇಕ್ರಿ. ನಂತರ ಡೇ ಅಂಡ್ ನೈಟ್ ಕೆಲಸ ಮಾಡ್ಬೇಕು. ಸೆಕ್ರೆಟರಿ, ಎಸ್ ಮೇಡಮ್. ಎಲ್ಲ ಕೆಲಸದವರು ಬಂದಿದಾರಾ? ಬಂದಿದ್ದಾರೆ ಮೇಡಮ್. ಅವ್ರಿಗೆಲ್ಲ 100 ರೂಪಾಯಿ ಕೊಡಿ. ನಾನ್ ಯಾಕೆ ದುಡ್ಡು ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ? ಇವತ್ತು ನನ್ ಮಕ್ಳು ರಿಸಲ್ಟ್ ಬರುತ್ತೆ. ಅವ್ರು ಖಂಡಿತ ಪಾಸ್ ಆಗಿರ್ತಾರೆ. ಅದ್ರ ಖುಷಿನ ಅಡ್ವಾನ್ಸ್ ಆಗಿ ಹಂಚ್ತಾ ಇದ್ದೀನಿ. ಸೆಕ್ರೆಟರಿ, ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ದುಡ್ಡು ಕೊಡಿ. ಮಮ್ಮಿ, ನಾವಿಬ್ರು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದೀವಿ ಮಮ್ಮಿ. ನನ್ಗೆ ಇಂಗ್ಲಿಷ್ ಅಂಡ್ ಮ್ಯಾಥಮೆಟಿಕ್ಸ್ 2ರಲ್ಲೂ 100 ಔಟ್ ಆಫ್ 100 ಮಮ್ಮಿ. ನಂಗೆ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿಲಿ 100 ಔಟ್ ಆಫ್ 100 ಮಮ್ಮಿ. ರಿಯಲಿ? ಅಷ್ಟೇ ಅಲ್ಲ ಮಮ್ಮಿ, ನಾವ್ ಯಾವ್ದೇ ಸಬ್ಜೆಕ್ಟ್ ಅಲ್ಲೂ 100 ಗಿಂತ ಕಮ್ಮಿ ತೆಗ್ದೇ ಇಲ್ಲ. ಇದ್ ನೋಡಿ ಮಮ್ಮಿ, ರೋಲಿಂಗ್ ಕಪ್. ಕಾಲೇಜ್ಗೆಲ್ಲ ನಾವೇ ಫಸ್ಟ್. ಕಂಗ್ರಾಚುಲೇಷನ್ಸ್ ಮೈ ಚಿಲ್ಡ್ರನ್. ಐಶ್ವರ್ಯ,
ಸೌಂದರ್ಯ ನಮಸ್ಕಾರ. ಮಮ್ಮಿ, ಇವರೇ ನಮ್ ಪ್ರಿನ್ಸಿಪಾಲ್. ನಿಮ್ಮನ್ನ ನೋಡ್ಬೇಕು ಅಂತ ಬಂದಿದ್ದಾರೆ. ಪ್ರಿನ್ಸಿಪಲ್ ವಿತ್ ಪ್ರಿನ್ಸಿಪಲ್ ಪಂಕಜ. ನಮಸ್ಕಾರ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬನ್ನಿ ಕೂತ್ಕೊಳ್ಳಿ. ಐಶ್ವರ್ಯ, ಸೌಂದರ್ಯ ಇಬ್ರು ಬರೀ ಓದೋದ್ರಲ್ಲಿ ಮಾತ್ರ ಅಲ್ಲ, ಡ್ಯಾನ್ಸ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಫಸ್ಟ್. ಇಂಥ ಸ್ಟೂಡೆಂಟ್ಸ್ ಇರೋದ್ರಿಂದಲೇ ನಮ್ಮ ಕಾಲೇಜ್ಗೆ ಒಳ್ಳೆ ಹೆಸರು. ಯಾರ ಮಕ್ಕಳು ಹೇಳಿ? ಅವರು ನನ್ನ ಮಕ್ಕಳು ತಾನೆ. ಹಾಗೆ ಬೆಳೆಸಿದ್ದೀನಿ ಅವ್ರನ್ನ ನಾನು. ನನಗೆ ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ. ಮಮ್ಮಿ, ಈ ರೋಲಿಂಗ್ ಕಪ್ ನ ರೂಮಲ್ಲಿ ಇಟ್ಟು ಬರ್ತೀವಿ. ಬೈ ಆಲ್ ಮೀನ್ಸ್. ನಿಂಗಮ್ಮ, ಬಾಯ್ಲಿ ಇದನ್ನ ಕಾರಲ್ಲಿಡು. ನನಗಿನ್ ಟೈಮ್ ಆಯ್ತು, ನಾನು ಬರ್ತೀನಿ. ಹಾ, ನನಗೂ ಎಲ್ಲ ಟೈಮ್ ಪ್ರಕಾರನೇ ನಡಿಬೇಕು. ಟೈಮ್ ಟು ರೀಡ್, ಟೈಮ್ ಟು ಈಟ್, ಟೈಮ್ ಟು ಸ್ಲೀಪ್, ಲೈಕ್ ವೈಸ್. ಐಶ್ವರ್ಯ, ಸೌಂದರ್ಯ, ಹೋಗಿ ನಿಮ್ ಪ್ರಿನ್ಸಿಪಾಲ್ನ ಮನೆವರೆಗೂ ಡ್ರಾಪ್ ಮಾಡ್ಬಿಟ್ಟು ಬನ್ನಿ. ನೀವಿಬ್ರು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ದಕ್ಕೆ ಇಬ್ರಿಗೂ 1,000 ರೂಪಾಯಿ ಪ್ರೆಸೆಂಟೇಶನ್. ನಿಲ್ಲಿಸ್ರವ, ನನ್ ತರಕಾರಿ ಗಾಡಿ ಬಂತು, ನಿಲ್ಸಿ. ಸೀರೆ, ಜಾಕೆಟ್, ಬಳೆ, ಕನ್ನಡಕ. ನೋಡ್ರವ, ನಿಮ್ ಪ್ರಿನ್ಸಿಪಲ್ ಪಾಠ ಮಾಡಿರೋ ಬಟ್ಟೆಗಳೆಲ್ಲ ಬಿಚ್ಚಿಟ್ಟಿದೀನಿ, ವಾಪಸ್ ತಗೊಳ್ಳಿ. ತಾಯಮ್ಮ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ತಗೋ 100 ರೂಪಾಯಿ. ಅದಪ್ಪ ವರ್ಷೆ, ಬರೀ 100 ರೂಪಾಯ? ಯಾಕೆ, ಸಾಲಲ್ವಾ? ದಿನಾ ಪೂರ್ತಿ ಬೀದಿ ಅಲ್ಲಿ ತರಕಾರಿ ಮಾರಿದ್ರು 30 ರೂಪಾಯಿ ಸಿಗಲ್ಲ ನಿನ್ಗೆ. ಇದೇ ಜಾಸ್ತಿ. ಚೆನ್ನಾಗಿ ಹೇಳ್ದೆ ಕಣವ. ಪಾಪ ಹೆಣ್ಮಕ್ಳು ಕೇಳ್ತಾವ್ರೆ ಅಂತ ಈ ತರಕಾರಿ ತಾಯಮ್ಮ ತನ್ನ ಕೆಲ್ಸನೆಲ್ಲ ಬಿಟ್ಟು ಪ್ರಿನ್ಸಿಪಲ್ ತರ ಪಾಠ ಮಾಡಿದ್ಕೆ ನೀವಿಬ್ರು 2,000 ರೂಪಾಯಿ ಗಿಟ್ಟಿಸ್ಕೊಂಡ್ರಿ. ನನಗ್ ಮಾತ್ರ ಕಮಿಷನ್ 100 ರೂಪಾಯ. ಚೆನ್ನಾಗಿ ಹೇಳ್ದೆ. ನಾ ಕೊಡೋದ್ 100 ರೂಪಾಯಿ. ಇಷ್ಟ ಇದ್ರೆ ತಗೋ, ಇಲ್ದಿದ್ರೆ ಬಿಡು. ನಡಿಯಲ್ಲೇ ಹೋಗೋಣ. ನಿತ್ಕೊಳ್ರವ, ಹೋಗ್ತೀರಾ? ಹೋಗಿ ಹೋಗಿ, ನಾಳೆ ನಿಮ್ ಮನೆ ತಾವ ಬರ್ತೀನಿ. ಟೊಮೊಟೊ, ಈರುಳ್ಳಿ, ಬದನೆಕಾಯಿ, ಸೌತೆಕಾಯಿ ಅಂತ ಕೂಗ್ತೀನಿ. ಆವಾಗ ಬರ್ತೀರ ನನ್ನ ದಾರಿಗೆ. ನೀನ್ ಯಾಕೆ ಕೋಪ ಮಾಡ್ಕೊತ್ಯಾ? ಸೌಂದರ್ಯ, ಇನ್ನೊಂದ್ 100 ರೂಪಾಯಿ ಕೊಟ್ಬಿಡೆ ಅವಳಿಗೆ. ಹಂಗೆ ಬನ್ನಿ, ತಿಳಿತ. ನಮ್ಮ ಕಪ್ಪುಗಳು ತಗೊಂಡ್ ಹೋಗಿ ಸೂಪರ್ ಐಡಿಯಾ ಮಾಡ್ದೆ ಕಣೆ. ತರಕಾರಿ ಮಾರೋಳು ಕಾಲೇಜ್ ಪ್ರಿನ್ಸಿಪಲ್. ಫ್ಯಾಂಟಾಸ್ಟಿಕ್. ಫ್ಯಾಂಟಾಸ್ಟಿಕ್. ಅವ್ರ ಅಮ್ಮನ್ಗೆ ಏನಾದ್ರೂ ಗೊತ್ತಾದ್ರೆ ಫ್ಯಾಂಟಾಸ್ಟಿಕ್ ಅಲ್ಲ, ಅವ್ರ ಕೈಗೆ ವಾಕಿಂಗ್ ಸ್ಟಿಕ್ ಬಂದು ಇವ್ರ ಮೈ ಮೇಲೆ ಬರೆಗಳು ಬೀಳತ್ತಷ್ಟೇ. ಒಳ್ಳೆ ಅಂಜ್ಪುರ್ಕಿ ಕಣೆ ಇವಳು, ನಮ್ಮನ್ ಜಾಲಿಯಾಗೆ ಇರಕ್ ಬಿಡಲ್ಲ. ಹಲೋ, ಜನಾರ್ದನ್ ಹೋಟೆಲ್? ಹೌದೌದು, ಜನಾರ್ದನ್ ಹೋಟ್ಲೆ. ಏನಾಗ್ಬೇಕಾಗಿತ್ತು? ಇವತ್ತೊಂದು ಪಾರ್ಟಿಗೆ ಆರ್ಡರ್ ಮಾಡಿದ್ವಿ. 50 ಮಸಾಲೆ ದೋಸೆ, 50 ಜಾಮೂನ್ ಬೇಕಾಗಿತ್ತು. ಟೈಮಿಂಗ್ ಸರಿಯಾಗಿ ರೆಡಿ ಆಗಿರುತ್ತಾನೆ? ಓ, ರೆಡಿ ಆಗ್ಬಿಡುತ್ತೆ. ಜಾಮೂನ್ ಜೊತೆ ನೆಂಚ್ಕೊಳಕ್ಕೆ ಚಟ್ನಿ ಬೇಕಾ ಇಲ್ಲ ಸಾಂಬಾರ್ ಬೇಕಾ? ಏನ್ರಿ ತಲೆ ಎಲ್ಲ ಮಾತಾಡ್ತೀರಾ? ನಿಮಗ್ ಬುದ್ಧಿ ಇಲ್ಲ ಅಂತ ಹೇಳ್ತಿರೋದು. ಇಡ್ರಿ ಫೋನ್ ಕೆಳಗೆ. ಸರಿ ಸರಿ, ಏನೇ ಇವತ್ ಪ್ರೋಗ್ರಾಮು? ದುಡ್ಡಿರೋದ್ ನಿಮ್ ಹತ್ರ, ನೀವೇ ಡಿಸೈಡ್ ಮಾಡ್ಬೇಕು. ಒಂದ್ ಐಡಿಯಾ ಕಣೆ. ಏನೇ ಅದು? ಒಂದ್ ಅನ್ನೋನ್ ನಂಬರ್ ಮಾಡೋಣ. ಅದ್ ಯಾರ್ಗ್ ಹೋಗಿ ಸೇರುತ್ತೋ ಅವ್ರಿಗೆ ಸ್ವಲ್ಪ ತರಲೆ ಮಾಡೋಣ. ಮಾಡು. ಯಾವ ನಂಬರ್ ಮಾಡೋದು? 626789. ಹಲೋ, ಕಾವೇರಿ ಲಾಡ್ಜ್? ಯಾವ್ದೋ ಲಾಡ್ಜ್ ಕಣೆ. ಯಾವ್ದಾದ್ರು ಒಂದ್ ರೂಮ್ ನಂಬರ್ ಕೇಳೆ. ಹಲೋ, ಕನೆಕ್ಟ್ ಮೀ ಟು 405 ಪ್ಲೀಸ್. ಹಲೋ ಹಲೋ, ಯಾರ್ ಮಾತಾಡೋದು? ಕಾವೇರಿ ಲಾಡ್ಜಿಂದ ಶಾರುಖ್ ಖಾನ ಮಾತಾಡ್ತಾನೆ. ನಾನ್ ರವಿ ಮಾತಾಡೋದು. ನಿಮ್ಗೆ ಯಾರು ಬೇಕ್ರಿ? ಹಾಯ್ ರವಿ, ಯಾಕೆ ಹೀಗೆ ಕೇಳ್ತೀರಾ? ನನಗ್ ನೀವೇ ಬೇಕಾಗಿತ್ತು. ಮೇರೆಗೂ ಎದ್ದಳು. ಏನು? ಯಾವ್ದೋ ಹುಡುಗಿ ಫೋನು. ಅಯ್ಯೋ, ಹುಡುಗಿನ. ಮಾತಾಡು ಮಾತಾಡು. ಹಲೋ, ನೀವ್ಯಾರು ಮಾತಾಡೋದು? ನೀವ್ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ನೀವೆಲ್ಲೋ ರಾಂಗ್ ನಂಬರ್ ಫೋನ್ ಮಾಡಿರ್ಬೇಕು. ನಾನು ಕರೆಕ್ಟ್ ನಂಬರೇ ಮಾಡಿದೀನಿ. ನಿನ್ನೆ ಕೂಡ ನಾನ್ ಕಾರ್ನಲ್ಲಿ ಕಾಲೇಜ್ಗೆ ಹೋಗುವಾಗ ನಿಮ್ಮನ್ನ ನೋಡ್ದೆ, ಸಿಗ್ನಲ್ ಕೂಡ ಮಾಡ್ದೆ. ಆದ್ರೆ ನೀವ್ ನನ್ನನ್ನ ಗಮನಿಸ್ಲೇ ಇಲ್ಲ. ಯಾಕ್ ರವಿ? ನನ್ ಕಂಡ್ರೆ ನಿಮಗ್ ಇಷ್ಟ ಇಲ್ವಾ? ಎಲ್ಲಾದ್ರೂ ಉಂಟೆ? ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ? ಐ ಸ್ವೇರ್, ಸತ್ಯವಾಗ್ಲೂ ಹೇಳ್ತೀನಿ. ಬೇಕಾದ್ರೆ ನನ್ ತಂಗಿನ ಕೇಳಿ. 1 ಸೆಕೆಂಡ್. ಮಾತಾಡೆ. ರಘು, ಅವಳಿಗೊಬ್ಳು ತಂಗಿನೂ ಇದ್ದಾಳಂತೆ ಕಣೋ. ಹಲೋ ರವಿ. ಹಲೋ, ನಮ್ಮ ಅಕ್ಕ ಹೇಳಿದೆಲ್ಲ ನಿಜ. ಅವಳು ನಿಮ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಹಲೋ
ಹಲೋ ರವಿ ಹಲೋ ಹಲೋ ರವಿ ಹಲೋ ಮಾತಾಡು ಹಲೋ. ಬಾಯ್ ದಿ ಬಾಯ್. ಮಿಸ್ಟರ್ ರವಿ, ನಿಮ್ ಜೊತೆ ಇದ್ರಲ್ಲ ಒಬ್ರು, ಅವ್ರು ಯಾರು? ನಿಮ್ ಫ್ರೆಂಡಾ? ಇಲ್ಲ ಇಲ್ಲ, ಅವನು ನನ್ ಸ್ವಂತ ತಮ್ಮ ರಘು. ಯಾಕೆ ಕೇಳ್ತಾ ಇದ್ದೀರಾ? ನಮ್ಮ ಅಕ್ಕ ನಿಮ್ಮನ್ನ ಇಷ್ಟ ಪಡ್ತಿರೋ ಹಾಗೆ ನಾನು ರಘುನ ತುಂಬಾ ಇಷ್ಟ ಪಡ್ತಿದ್ದೀನಿ, ಅದಕ್ಕೆ. ಹೌದಾ? ಒಂದ್ ನಿಮಿಷ, ರಘು ನನ್ ಪಕ್ಕದಲ್ಲೇ ಇದ್ದಾನೆ, ಕೊಡ್ತೀನಿ. ಲೋ, ಅವ್ರ ತಂಗಿ ನೀನ್ ಲವ್ ಮಾಡ್ತಾಳಂತೆ ಕಣೋ. ಮಾತಾಡೋ ಮಾತಾಡೋ. ಹಲೋ, ನಾನು ರಘು ಮಾತಾಡ್ತಾ ಇರೋದು, ರವಿ ತಮ್ಮ. ರೀ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಎಲ್ಲಿಂದ ಮಾತಾಡ್ತಾ ಇದೀರಾ ನೀವು? ಎಲ್ಲಿಂದ ಮಾತಾಡ್ತಾ ಇದೀರಾ? ಮನೆಯಿಂದಾನೆ. ಅಲ್ರಿ, ನಾವ್ ನಿಮ್ಮನ್ನ ನೋಡೇ ಇಲ್ಲ. ನೀವ್ ನೋಡಿದ್ರೆ ನಮ್ಮನ್ ಲವ್ ಮಾಡ್ತಾ ಇದೀನಿ ಅಂತ ಇದೀರಾ. ಇದನ್ನ ಹೇಗ್ರಿ ನಂಬೋದು? ಯಾವಾಗ್ಲೂ ಈ ಗಂಡಸ್ರೆ ಹೀಗೆ. ಲೇ, ಎಷ್ಟೊತ್ತ ನೀನೊಬ್ನೇ ಫೋನಲ್ಲಿ ಮಾತಾಡೋದು? ಹಲೋ, ನಾ ರವಿ ಮಾತಾಡೋದು. ದಯವಿಟ್ಟು ನಿಮ್ಮ ಅಕ್ಕನ್ ಸ್ವಲ್ಪ ಫೋನ್ ಕೊಡ್ತೀರಾ? ಏಯ್, ನೀನನ್ ಕೇಳ್ತಿದ್ದಾನೆ, ತಗೊಳ್ಳೆ. ನಂಗ ನೋಡಿ ಮಿಸ್, ನೀವ್ ಹೇಳಿದ್ನೆಲ್ಲ ನಾವ್ ನಂಬೇಕು ಅಂದ್ರೆ ನಾವ್ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕು. ಏನು, ಯಾವಾಗ ಮೀಟ್ ಮಾಡೋಣ? ಎಲ್ಲಿ ಮೀಟ್ ಮಾಡೋಣ? ಇವತ್ತೇ ಮೀಟ್ ಮಾಡೋಣ. ಇನ್ನೊಂದ್ ಗಂಟೆಲಿ ನಾನು ನನ್ ತಂಗಿ ಗಾಂಧಿ ಪಾರ್ಕ್ ಹತ್ರ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಓಕೆ ಓಕೆ, ಒಂದ್ ನಿಮಿಷ ತಡೀರಿ. ನಾವ್ ನಿಮ್ಮನ್ನ ಹೇಗ್ ಗುರ್ತಿಡಿಯೋದು? ಅದೇ ನಿಮ್ ಸಾಮರ್ಥ್ಯ. ಮಿಸ್ ಮಾಡ್ಬೇಡಿ ಪ್ಲೀಸ್. ಹಲೋ ಹಲೋ, ಫೋನ್ ಇಟ್ಬಿಟ್ರಲ್ಲೋ. ಹೆಸರು ಕೇಳೋಣ ಅಂತಿದ್ದೆ, ಮರ್ತೇ ಹೋಗ್ಬಿಟ್ಟೆ. ಈಗೇನೋ ಮಾಡೋದು? ಗಾಂಧಿ ಪಾರ್ಕ್ ಹೋಗೋಣ, ಒಂದ್ ರೌಂಡ್ ಹೊಡಿಯೋಣ. ನಮ್ಮ ಅದೃಷ್ಟ ನೋಡೋಣ. ಏನ್ ಮೇಡಮ್, ನೀವಿಬ್ರು ಸರ್ವಸ್ವ ಕಾಯ್ತಾ ಇದೀರ ತಾನೆ? ಹೌದು, ನಿಮ್ಗೇನ್ ಇವಾಗ? ನೀವ್ ಕಾಯ್ತಾ ಇರೋದು ನಿಮ್ ಲವರ್ಸ್ಗೋಸ್ಕರ ತಾನೆ? ಕಾವೇರಿ ಲಾಜಿಕ್ ಫೋನ್ ಮಾಡಿ ಇಲ್ಲಿಗೆ ನಿಮ್ ಲವರ್ಸ್ ಬರಕ್ ಹೇಳಿ ನೀವೇ ತಾನೆ? ನಿಮ್ಗೆ ಜ್ಯೋತಿಷ ಹೇಳಕ್ ಬರುತ್ತೆ ಅಂತ ಕಾಣುತ್ತೆ. ಎಲ್ಲ ಕರೆಕ್ಟ್ ಆಗಿ ಹೇಳ್ತಿರಲ್ಲ. ಮತ್ತೆ ಆ ಲವರ್ಸ್ ನಾವೇನೆ. ನೀವ್ ಫೋನ್ ಮಾಡಿದ್ದು ನಮಗೆ. ಏ ಮಿಸ್ಟರ್, ನಿಮ್ಗೆ ತಲೆಗಿಲೆ ಕೆಟ್ಟಿದ್ಯಾ? ಯಾರು ಇವ್ರಿಬ್ರು? ಏನ್ ಬೇಕಂತ ಇವರಿಗೆ? ನಾವೀಗ ಫೋನ್ ಅಲ್ಲಿ ಮಾತಾಡಿರೋದನ್ನೆಲ್ಲ ಕ್ರಾಸ್ ಟ್ರ್ಯಾಕ್ ಕೇಳ್ಕೊಂಡು ಇಲ್ಲಿ ಬಂದು ತಲೆ ಮಾಡ್ತಿದ್ದಾರೆ. ಪರವಾಗಿಲ್ಲ, ಚಿಟ್ಟ ಮರಿಗಳು ನಮ್ಗೂ ಫೋನ್ ಮಾಡಿ ಇವ್ರಿಗೂ ಫೋನ್ ಮಾಡಿದ್ದಾರೆ. ನೋಡಿದ್ರ ಹೇಗ್ ಮಾತಾಡ್ತಾ ಇದ್ರೆ? ಎಷ್ಟು ಕೊಬ್ಬಿರ್ಬೇಕು ಇವ್ರಿಗೆ. ಊರ್ನಲ್ಲೆಲ್ಲ ಇಂಥ ಪೋಲಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇವ್ರನ್ನ ಸುಮ್ನೆ ಬಿಡ್ಬಾರ್ದು. ಏನಾಯ್ತಮ್ಮ? ಯಾರೋ ಪೋಲಿಗಳು. ಮಮ್ಮಿ ಬಂದ್ರು. ಅಯ್ಯಯ್ಯೋ, ಹೋಗೆ ಬಾಗಿಲು ತೆಗಿಯೋಗೆ. ಮಮ್ಮಿ ಬಂದ್ರು, ಹೋಗೆ. ಬಂದೆ ಮಮ್ಮಿ. ಅಯ್ಯೋ, ನೀನಾ? ಯಾಕೋ ಇಷ್ಟು ಲೇಟು? ಅಯ್ಯೋ, ಬರೋವಾಗ ಗಾಂಧಿ ಪಾರ್ಕ್ ಹತ್ರ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತಮ್ಮ. ಯಾಕೆ? ಯಾರೋ ಇಬ್ರು ಹುಡುಗರು ಆ ಇಬ್ರು ಹುಡುಗಿರ್ನ ಚುಡಾಯಿಸಿದ್ರಂತೆ. ಅಲ್ಲಿರೋರೆಲ್ಲ ಸೇರ್ಕೊಂಡು ಆ ಇಬ್ರು ಹುಡುಗರ್ನ ಅಣ್ಗಾಯಿ ನೀರ್ಗಾಯಿ ಮಾಡಾಕ್ಬಿಟ್ರು. ತಗೊಳ್ಳಿ, ಪೌಡ್ರು, ಸೆಂಟು ಎಲ್ಲ ಇದೆ. ಸರಿ, ಹೋಗು. ಆಯ್ತಮ್ಮ. ಏ ಐಶ್ವರ್ಯ, ಐಶ್ವರ್ಯ, ಆ ಪಾರ್ಕ್ ಅಲ್ಲಿ 8 ಹುಡುಗರು ನಂಬಕ್ರಗಳೇ ಇರ್ಬೇಕಲ್ಲ? ಇದ್ರೂ ಇರ್ಬೋದು ಪೋಲಿಗಳು. ಫೋನ್ ಮಾಡು, ಫೋನ್ ಮಾಡು. ಹಲೋ, ನಾನ್ ರವಿ ಮಾತಾಡೋದು. ನಿಮ್ಗೆ ಯಾರು ಬೇಕು? ನಾನು ರವಿ. ಅಷ್ಟ್ ಬೇಗ ಮರ್ತು ಹೋಗ್ಬಿಟ್ರಾ? ಬೆಳಿಗ್ಗೆ ತಾನೇ ಫೋನ್ ಮಾಡಿದ್ದೆ. ರೇ, ಇಂಥ ಕೆಲಸ ನಾವ್ ಮಾಡೋದು. ಇವತ್ತು ಗಾಂಧಿ ಪಾರ್ಕ್ ಅಲ್ಲಿ ಏನ್ ನಡೀತು ಗೊತ್ತಾ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರವಿ. ಹೀಗಾಗುತ್ತೆ ಅಂತ ನಾವು ತಿಳ್ಕೊಂಡೇ ಇರ್ಲಿಲ್ಲ. ದಯವಿಟ್ಟು ಈ ಐಶ್ವರ್ಯ ಸೌಂದರ್ಯನ ಕ್ಷಮಿಸ್ಬಿಡಿ. ಅವ್ರಿಬ್ರು ಹೆಸರು ಐಶ್ವರ್ಯ ಸೌಂದರ್ಯ ಅಂತ. ಅಯ್ಯಯ್ಯೋ, ಹೆಸರು ಹೇಳ್ಬಿಟ್ಟಿಯಲ್ಲೇ. ಐಶ್ವರ್ಯ ಸೌಂದರ್ಯ, ನಿಮ್ ಹೆಸರು ತುಂಬಾ ಸ್ವೀಟ್ ಆಗಿದೆ. ಹಲೋ, ನಿಮ್ಮನ್ನ ಸ್ವಲ್ಪ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಾಗಿತ್ತು. ದಯವಿಟ್ಟು ನಿಮ್ ಅಡ್ರೆಸ್ ಕೊಡ್ತೀರಾ? ಅಯ್ಯಯ್ಯೋ, ಅಡ್ರೆಸ್ ಕೇಳ್ತಾ ಇದ್ದಾನಲ್ಲೇ. ಯಾವ್ದಾದ್ರೂ ಒಂದ್ ರಾಂಗ್ ಅಡ್ರೆಸ್ ಕೊಡೆ. ಹಾ, ಗುಡ್ ಐಡಿಯಾ. ಹಲೋ, ಬರ್ಕೋತೀರಾ ರವಿ? ನಂಬರ್ 48 ನೆಹರು ಸ್ಟ್ರೀಟ್, ಇಂದಿರಾನಗರ್, ಬ್ಯಾಂಗ್ಳೂರ್ 38. ನಿಮ್ ಮನೆಗ್ ನಾವಿಬ್ರು ಯಾವಾಗ ಬರೋದು? ಯಾವಾಗ ಬೇಕಾದ್ರೂ ಬನ್ನಿ.
ನೋಡಿ ರವಿ, ನಮ್ಮ ಮಮ್ಮಿ ಬಹಳ ಸ್ಟ್ರಿಕ್ಟು. ನೀವು ಬರೋದಾದ್ರೆ ತುಂಬಾ ಹುಷಾರಾಗಿ ಬರ್ಬೇಕು. ಓಕೆ, ನಾವು ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಬಾಯ್. ಏ ಬೋರಾ, ನಿನ್ನ ಕೆಲ್ಸನೇ ಇಲ್ವಾ? ಯಾವಾಗ ಬೇಕಾದ್ರೆ ಅವಾಗ ಬಂದ್ಬಿಡ್ತೀಯ. ಏನ್ ಮಮ್ಮಿ? ಏನು ಇಷ್ಟೊತ್ತಾದ್ರೂ ಇನ್ನೂ ಮಲ್ಕೊಳ್ಳದೆ ನಗ್ತಾನೆ ಇದೀರಲ್ಲ? ಈಗ ಟೈಮ್ ಎಷ್ಟು ಗೊತ್ತಾ? 10:30. ಏನಿಲ್ಲ ಮಮ್ಮಿ, ಟೆಸ್ಟ್ಗೋಸ್ಕರ ಓದ್ಕೋತಾ ಇದ್ವಿ. ಹಾ, ನಾಳೆ ನಮ್ ಕಂಪನಿ ಬೋರ್ಡ್ ಮೀಟಿಂಗ್ಗೋಸ್ಕರ ನಾನು ಅಬ್ರಾಡ್ ಹೋಗ್ತಾ ಇದ್ದೀನಿ. ಅದನ್ನ ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ. ನಮ್ ಬಗ್ಗೆ ನೀವ್ ವರಿ ಮಾಡ್ಬೇಡಿ ಮಮ್ಮಿ. ನಮ್ಮನ್ನ ನೋಡ್ಕೊಳಕ್ಕೆ ಪ್ರಿನ್ಸಿಪಾಲ್ ಇದ್ದಾರೆ, ಆದ್ರೆ ನಾವೇ ಅವ್ರನ್ನ ಆಗಾಗ ನೋಡ್ಕೋತಾ ಇರ್ಬೇಕು. ವಾಟ್? ಏನಿಲ್ಲ ಮಮ್ಮಿ, ನೀವು ಹ್ಯಾಪಿಯಾಗಿ ಹೋಗಿಟ್ ಬನ್ನಿ. ದಟ್ಸ್ ಲೈಕ್ ಗುಡ್ ಗರ್ಲ್. ಗುಡ್ ನೈಟ್. ಗುಡ್ ನೈಟ್. ಐಶ್ವರ್ಯ, ಸೌಂದರ್ಯ, ಐಶ್ವರ್ಯ, ಸೌಂದರ್ಯ. ಐಶ್ವರ್ಯ, ಸೌಂದರ್ಯ. ಇದು ನಮ್ ದೌಗಲ್ದಿರ್ಬೋದೇನೋ. ಲೋ ರವಿ, ಕಳ್ರಲ್ಲ ಅಂತ ಕಾಣತ್ತೆ. ಮನೆಯೆಲ್ಲ ಹುಡುಕಿದ್ರು ನಮ್ ದೌಗಳೇ ಸಿಗ್ಲಿಲ್ವಲ್ಲೋ. ಮಾಮೂಲು, ಈ ಸತಿನೂ ಮೋಸ ಹೋದ್ವಿ. ಹೌದು ಕಣೋ, ಈಗೇನೋ ಮಾಡೋದು? ಇದು ಅವ್ರ ಮನೆ ಎಲ್ಲ ಅನ್ಕಾಣ್ತೋ, ಬೇರೆ ಯಾರ್ದೋ ಮನೆ ಇರ್ಬೇಕು. ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ಕಳ್ಸ್ಕೊಳ್ಳೋಣ ಬಾ. ಯಾರು ನೀವು? ವೀರಪ್ಪನ್ ಗೊತ್ತಾ? ಅವನ್ ಚಿಕ್ಕಪ್ಪನ್ ಮಗ ಭೈರಪ್ಪ ನಾನು. ನೋಡಿ, ಈ ಮನೆಯಲ್ಲಿ ಭಾರಿ ಹಣ ಇದೆ. 50-50. ಯೋ, ನಾವಿಬ್ರು ಕಳ್ರಲ್ಲ ಕಣಯ್ಯ. ಯಾವ ಕಳ್ಳನು ಕದಿಯೋಗ್ ಬಂದಿದ್ದೀನಂತ ಒಪ್ಕೋತಾನೆ, ಮಧ್ಯರಾತ್ರಿಲಿ ಮನೆಗ್ ನುಗ್ಗಿ ಕಳ್ರಲ್ಲ ಅಂತ ಹೇಳ್ತೀರಾ? ಏಯ್ ಲೋ ರಘು, ಇವನ್ ಜೊತೆ ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ ನಾವಿಬ್ರು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗತ್ತೆ. ಮೊದ್ಲು ಜಾಗ ಖಾಲಿ ಮಾಡೋಣ. 1, 2, 3. ಬಿಡ್ರಿ, ಕಳ್ರು ನಾವಲ್ಲ. ಅಲ್ಲಿ ಬರ್ತಾನಲ್ಲ ದಡಿಯ, ಅವನು ಕಳ್ಳ. ಅವರು ನಮ್ಮ ಯಜಮಾನ್ರು. ಸರ್, ಸತ್ಯವಾಗ್ಲೂ ನಾವು ಕಳ್ತನ ಮಾಡಕ್ ಬಂದಿಲ್ಲ ಸರ್. ನೀವು ಕಳ್ತನ ಮಾಡೋಕ್ ಬಂದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮತ್ ಯಾಕೆ ಬಂದಿದ್ದೀರಾ? ಕಮಾನ್, ಟೆಲ್ ಮಿ ದ ಟ್ರೂತ್. ಸರ್, ಇಬ್ರು ಹುಡುಗಿರು ರಾಂಗ್ ಅಡ್ರೆಸ್ ಕೊಟ್ರು, ಅವ್ರನ್ನ ಹುಡ್ಕೊಂಡ್ ಬಂದ್ವಿ. ಹೌದು ಸರ್, ಇದು ಕೂಡ ಆ ಇಬ್ರು ಹುಡುಗಿರ್ ಮನೆ ಅಂತ ತಿಳ್ಕೊಂಡು ಒಳಗ್ ಬಂದ್ವಿ. ಬೇರೆಯವ್ರ ಮನೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲೂ ಬರ್ತಾ ಇರ್ಲಿಲ್ಲ. ಇಡಿಯಟ್ಸ್, ಯಾರೋ ಇಬ್ರು ಹುಡುಗಿರು ಫೋನ್ ಮಾಡಿದ್ರೆ ಯಾರ ಮನೆ ಅಂತ ನೋಡಿದ್ರೆ ನುಗ್ಗೋದಾ? ನಾನ್ ಪೊಲೀಸ್ಗೆ ಫೋನ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಇದು ನಿಮ್ ತಪ್ಪಲ್ಲ, ನಿಮ್ ವಯಸ್ಸಿನ ತಪ್ಪು. ಈ ವಯಸ್ಸಿನಲ್ಲಿ ಎಲ್ರು ಮಾಡೋ ತಪ್ಪೇ ಇದು. ಬಿಡ್ರಪ್ಪ, ನೋಡಿ, ಇನ್ಮೇಲೆ ಹೀಗೆ ಮಾಡ್ಬೇಡಿ. ಓಕೆ, ಐ ಹ್ಯಾವ್ ಎಕ್ಸ್ಕ್ಯೂಸ್ಡ್ ಯು. ನೀವು ಹೋಗ್ಬಹುದು. ಥ್ಯಾಂಕ್ ಯು ಸರ್. ದಾರಿ ಈ ಕಡೆ, ಈ ಕಡೆ. ಸಾರಿ ಸಾರಿ ಸರ್. ಟಾಟಾ. ವಿಶ್ ಯು ಹ್ಯಾಪಿ ಜರ್ನಿ ಮಮ್ಮಿ. ಥ್ಯಾಂಕ್ ಯು. ಟಾಟಾ. ದುಡ್ಡೆಲ್ಲ ಖರ್ಚಾಗೋಯ್ತು. ಲಾಡ್ಜ್ನ ಓಡಿಸ್ಬಿಟ್ರು. ಲೋ ರವಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ಈಗೇನೋ ಮಾಡೋದು? ಮಾಡೋದಿನ್ನೇನೋ. ಡೋಂಟ್ ವರಿ ಬ್ರದರ್, ಹೋಟ್ಲಿಗೆ ಹೋಗೋಣ, ಹೊಟ್ಟೆ ತುಂಬಾ ತಿನ್ನೋಣ. ಆಮೇಲೆ ಬಿಲ್ಲು ಇದೆಯಲ್ಲ ಮೇರ್ಮುತ್ತನ ಸೀನು, ತಿಂಡಿ ತಿನ್ನೋದು, ಜಿರಳೆ ಹಾಕೋದು. ನಾವ್ ಆರ್ಡರ್ ಮಾಡಿರೋದು ಬರೋದಕ್ಕೆ ಇನ್ನೂ 10 ನಿಮಿಷ ಆಗತ್ತೆ ಅಂತ ಕಾಣುತ್ತೆ. ಅಷ್ಟ್ರೊಳಗೆ ಒಂದ್ ಚಿಕ್ಕ ತಮಾಷೆ ಮಾಡೋಣವಾ? ಏ ಸೌಂದರ್ಯ, ಅದೆಲ್ಲ ಏನು ಬೇಡ, ನೀನ್ ಸುಮ್ಮನೆ ಇದ್ರೆ ಸಾಕು. ಒಳ್ಳೆ ಅಂಜುಬುರ್ಕಿ ಇವಳು.
ಸೌಂದರ್ಯ ಐಶ್ವರ್ಯ ಇರ್ಬೇಕಾದ್ರೆ ತಮಾಷೆ ಇಲ್ದಿದ್ರೆ ಹೇಗೆ? ಇವರಿಬ್ರು ಯಾವಾಗ್ಲೂ ಹೀಗೆ ಬರೀ ಹುಡುಗಾಟ, ಬೆಕ್ಕದ ಚೆಲ್ಲಾಟ ಇಲ್ಲಿ ಪ್ರಾಣ್ ಸಂಕಟ ಅನ್ನೋ ಹಾಗೆ. ನಿನ್ನೆ ಕಾವೇರಿ ಲಾಡ್ಜಿಗೆ ಫೋನ್ ಮಾಡಿ ಗಾಂಧಿ ಪಾರ್ಕ್ಗೆ ಆ ಹುಡುಗರ್ ಬರಕ್ ಹೇಳಿ ಎಲ್ಲಾರ ಕೈಲಿ ಒದೆ ತಿನ್ಸದಲ್ಲ, ಅದು ಹುಡುಗಾಟನಾ? ಅಷ್ಟೇ ಅಲ್ಲ, ರಾತ್ರಿ ಮತ್ತೆ ಅವ್ರಿಗೆ ಫೋನ್ ಮಾಡಿ ತಪ್ಪ ಅಡ್ರೆಸ್ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದಾಳೆ. ಪಾಪ ಆ ಹುಡುಗರು ಇಷ್ಟೊತ್ತಿಗೆ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಬಿ ಎಣಿಸ್ತಿರ್ತಾರೋ ಏನೋ. ಕೇಸು ನಮ್ದಮ್ಮ ಸಖತ್ತಾಗಿ ಸಿಕ್ಕಾಕೊಂಡವೆ. ಬಿಡಬಾರ್ದು ಇವುಗಳನ್ನ. ಮೇಡಮ್ ಬಿಲ್. ಸೌಂದರ್ಯ, ಬಿಲ್ಲು ದುಡ್ಡು ಕೊಡೆ. ನನ್ನ ಹತ್ರ ಎಲ್ಲಿದೆ ಪರ್ಸು? ನಿನ್ನ ಹತ್ರನೇ ಇರ್ಬೇಕು. ಪರ್ಸು ನನ್ನ ಹತ್ರನಾ? ಅಯ್ಯಯ್ಯೋ, ಪರ್ಸೇ ಇಲ್ವಾ? ಈಗ ಏನೇ ಮಾಡೋದು? ಅನ್ಕೊಂಡಿರೋ ಪ್ರೋಗ್ರಾಮ್ ನ ಕ್ಯಾನ್ಸಲ್ ಮಾಡಿ ಈ ಹೋಟ್ಲಲ್ಲಿ 3 ದಿವಸ ಇಡ್ಲಿ ಹಿಟ್ಟಿರ್ಬೋದು. ಈ ಚಿಕ್ಕ ಬಿಲ್ಗೆ ಯಾಕ್ರೆ ಹೆದರ್ಕೋತೀರಾ? ಮನೆಗ್ ಫೋನ್ ಮಾಡಿದ್ರೆ ಯಾರಾದ್ರೂ ದುಡ್ಡು ಕಳಿಸ್ತಾರೆ. ಆದ್ರೆ ನಾನ್ ಹಾಗ್ ಮಾಡಲ್ಲ. ಈ ಬಿಲ್ ನ ಈ ಹೋಟೆಲ್ ಓನರೇ ಕೊಡ್ಬೇಕು. ಹಾಗ್ ಮಾಡ್ತೀನಿ. ಅದ್ ಹೇಗೆ? ಅದೇ ಈ ಐಶ್ವರ್ಯನ್ ಸ್ಪೆಷಾಲಿಟಿ. ಯಾವನಯ್ಯ ಈ ಹೋಟ್ಲ್ ಓನರು? ಹೆಲ್ತ್ ಇನ್ಸ್ಪೆಕ್ಟರ್, ಹೆಲ್ತ್ ಇನ್ಸ್ಪೆಕ್ಟರ್, ಹೆಲ್ತ್ ಇನ್ಸ್ಪೆಕ್ಟರ್, ಹೆಲ್ತ್ ಇನ್ಸ್ಪೆಕ್ಟರ್. ಅಯ್ಯೋ ಕೂಗಾಡ್ಬೇಡ್ರಮ್ಮ. ಏನಾಯ್ತ್ರಮ್ಮ? ನಮ್ಮ ಹೋಟ್ಲು ಮಾನ ಮರ್ಯಾದೆ ಎಲ್ಲ ಹೊರಟೋಗುತ್ತೆ. ಏನಾಯ್ತು ಹೇಳಿ? ಏನಾಯ್ತಾ? ಏನಯ್ಯ ಇದು? ಇವತ್ ಜಿರಳೆ ಹಾಕ್ತ್ಯಾ, ನಾಳೆ ಹಲ್ಲಿ ಹಾಕ್ತ್ಯಾ? ಅವನ ಹತ್ರ ಏನೇ ಮಾತು? ಹೆಲ್ತ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡು. ಬೇಡಮ್ಮ, ದಯವಿಟ್ಟು ಹಾಗೆ ಮಾಡ್ಬೇಡಿಮ್ಮ. ನಿಮ್ಗೇನ್ ಬೇಕು ಕೇಳಿ ಕೊಡ್ತೀನಿ. ಬಿಲ್ಲು ಕೊಡ್ಬೇಡಿ, ಜೊತೆಗೆ ಹಣನೂ ಕೊಡ್ತೀನಿ. ತಗೊಳ್ಳಿಮ್ಮ ಹಣನ. ನೀವೆಲ್ಲ ಇಲ್ಲೇ ಕೂತ್ಕೊಳ್ಳಿ, ನಾನ್ ಬಾದಾಮಿ ಹಾಲು ಕಳಿಸ್ತೀನಿ. ಅಮ್ಮ ಕೂತ್ಕೊಳ್ಳಿಮ್ಮ, ಕೂತ್ಕೊಳ್ಳಿ. ಹ್ಯಾಗ್ ನನ್ನ ಐಡಿಯಾ? ಡಬ್ಬ ತಗಡ ಐಡಿಯಾ. ಇದು ಬಹಳ ಹಳೆ ಐಡಿಯಾ, ನಮ್ಮ ಅಪ್ಪನ ಕಾಲದ ಐಡಿಯಾ. ಜಿರಳೆ ಹಾಕಿ ಮೋಸ ಮಾಡೋದು. ವಾಟ್ ಏನ್ ಬಂತು? ವಾನ್ಕಾಯ್ ಪುಲ್ಸ್. ನೀವ್ ಮಾಡಿದ ನಾಟಕ ಎಲ್ಲ ನಮಗ್ ಚೆನ್ನಾಗ್ ಗೊತ್ತು. ಮರ್ಯಾದೆಯಾಗಿ ನಿಮಗ್ ಬಂದ ಹಣದಲ್ಲಿ 50-50. ಇಲ್ಲ ಅಂದ್ರೆ ಆಗ ಬನ್ನಿ ದಾರಿಗೆ. ಬಂದ್ರೆ ಪಿಕ್ನಿಕ್ ಗೊತ್ತಾಯ್ತು. ಕೈನಲ್ಲಿ 800 ರೂಪಾಯಿ ಇದೆ. ಮುಂದಿನ ಪ್ಲಾನ್ ಏನು? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈಗೇನೋ ಮಾಡೋದು? ವೀರಪ್ಪನ್ ಚಿಕ್ಕಪ್ಪನ್ ಮಗ ಭೈರಪ್ಪ. ಸರ್ ನೀವಾ? ನಾನೇ. ಇನ್ಮೇಲಿಂದ ನಿಮ್ಮಿಬ್ರಿಗೆ ಅದೃಷ್ಟ ಹೊಡಿತು. ಹೇಗೆ ಸರ್? ಸಸ್ಪೆನ್ಸ್. ಯಾವ್ದು ಇದು ಮರಿ? ನಮ್ಮ ಅಕ್ಕಯ್ಯ ಇದನ್ನ ನಿಮ್ಗೆ ಕೊಡುವಂತ ಕೊಟ್ಟವ್ರೆ. ಎಡಗಡೆ ತಿಂದು ಬಲ್ಗಡೆ ದೌಡ್ತು. ರೆಸ್ಟೋರೆಂಟ್ ನಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಪ್ರೇಮದ ಮೊಗ್ಗು ಚಿಗುರಿತು. ನಿಮ್ಮ ಹಾಡು ಹಾಗೂ ಮಾತುಗಳನ್ನು ಕೇಳಿದ ಮೇಲೆ ಆ ಮೊಗ್ಗು ಈಗ ಅರಳಿ ಹೂವಾಗಿದೆ. ಆ ಹೂವು ಬಾಡದಂತಿರಲು ನಿಮಗಾಗಿ ನದಿ ದಡದಲ್ಲಿ ಕಾಯುತ್ತಿರುವೆ ಐಶ್ವರ್ಯ. ಲವ್, ನಿನಗೇನ್ ಬರ್ತಿದ್ದಾಳೋ? ನನಗೂ ಅದೇ ಬರ್ತಿದ್ದಾಳ. ಆದ್ರೆ ಏನು, ಬೆಟ್ಟ ತಪ್ಪಲಿಗೆ ಬಾ ಅಂತ ಬರ್ತಿದ್ದಾಳೆ. ಸೋರಲಿ, ಇದನ್ ನೀನ್ ನಂಬ್ತೀಯ? ಖಂಡಿತ ನಂಬಲ್ಲ. ಅವರು ನಮ್ಮನ್ನು ಸಿಕ್ಕಾಕ್ಸಕ್ಕೆ ಗಾಳ ಹಾಕಿದ್ದಾರೆ. ಆದ್ರೆ ಇವಾಗ ಅವರೇ ಸಿಕ್ಕಾಕೊಳ್ಳೋ ತರ ನಾವ್ ಗಾಳ ಹಾಕ್ಬೇಕು. ನಾ ನದಿ ದಡ, ನಾನ್ ಬೆಟ್ಟ ತಪ್ಪಲು. ಅಯ್ಯಯ್ಯೋ, ಅನ್ಯಾಯ! ನನ್ ಗಾಡಿಗೆ ಡಿಕ್ಕಿ ಹೊಡೆದು ತರಕಾರಿ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ಯೋ, ನಿನ್ ಕಾರ ಕೂತ್ಕೊಂಡು ಕಣ್ಕಾಣಕ್ಕಿಲ್ವಾ? ನುಗ್ಗೆಕಾಯಿ ಬದನೆಕಾಯಿ ಬೆಲೆ ಎಷ್ಟಂತ ನಿಂಗೆ ಗೊತ್ತಿದೆಯೇನಯ್ಯ? ಏನಾಯ್ತು ಡ್ರೈವರ್? ಆಕ್ಸಿಡೆಂಟ್ ಆಗಿರ್ಬೇಕಮ್ಮ. ಆಯ್ಸಿ. ಅಯ್ಯಯ್ಯೋ, ನೋಡ್ರಪ್ಪ, ನೋಡಿ ನಿನಗ್ ಬರ್ಬಾದ್ ಬರ ನೆಗದ್ ನೆಲ್ಲಿಕಾಯಿ ಆಗೋದ. ಅಯ್ಯೋ ಈ ಅನ್ಯಾಯನ. ಅಯ್ಯಯ್ಯೋ. ಡ್ರೈವರ್, ಐಶ್ವರ್ಯ ಸೌಂದರ್ಯ ನೋಡ್ಬೇಕು. ಮೊದ್ಲು ಅವ್ರ ಕಾಲೇಜ್ಗೆ ಹೋಗು. ಏನು? ಐಶ್ವರ್ಯ ಸೌಂದರ್ಯ ಅವ್ರ ತಾಯಿ ನೀವಾ? ಹೌದು, ನಾನೇ. ಏಕೆ ಅನುಮಾನನ? ನನ್ನೇನ್ ತರಕಾರಿ ಮಾಡೋಣ ಅನ್ಕೊಂಡ್ರ? ಅಮ್ಮ ಪ್ರಿನ್ಸಿಪಲ್ ಅಮ್ಮ, ಈ 2 ಮಕ್ಕಳನ್ನ ಕಷ್ಟಪಟ್ಟು ಹೆತ್ತ ತಾಯಿ ನಾನೇ. ನನ್ ಬರಕ್ ಹೇಳಿದ್ರಲ್ಲ, ಏನ್ ವಿಷಯ? ನೋಡಿ ನಿಮ್ ಮಕ್ಕಳು ತೆಗ್ದಿರೋ ಮಾರ್ಕ್ಸ್ ನ. ಮ್ಯಾಥಮೆಟಿಕ್ಸ್ ನಲ್ಲಿ 100ಕ್ಕೆ 10, ಕೆಮಿಸ್ಟ್ರಿಲಿ 8, ಫಿಸಿಕ್ಸ್ ಅಲ್ಲಿ 6, ಇಂಗ್ಲಿಷ್ ನಲ್ಲಿ 100ಕ್ಕೆ 0. ಮುಂದಿನ ಟೆಸ್ಟ್ ಅಲ್ಲಿ ಇದೇ ರೀತಿ ಕಮ್ಮಿ ಮಾರ್ಕ್ಸ್ ತೆಗೆದ್ರು ಅಂದ್ರೆ
ಟಿ.ಸಿ ಕೊಟ್ಟು ಕಾಲೇಜಿಂದ ಹೊರಗಡೆ ಕಳಿಸ್ಬೇಕಾಗತ್ತೆ. ಅಯ್ಯೋಯ್ಯೋ, ಇದು ಒಂದು ಸಲ ತಪ್ಪಾಯ್ತು ತಾಯಿ. ಅಂದ್ರೆ ಅಮ್ಮ ಅಂತ ಹೇಳಿ ಬೇರೆ ಹಿಂಸನ್ ಕರ್ಕೊಂಡ್ ಬಂದು ನನಗೆ ಮೋಸ ಮಾಡಿದ್ದಾರೆ. ಪ್ರಿನ್ಸಿಪಾಲ್ ಅಂತ ಇನ್ಯಾರನ್ನೋ ಕರ್ಕೊಂಡ್ ಬಂದು ನನ್ನ ಹತ್ರ ಸುಳ್ಳು ಹೇಳಿದ್ದಾರೆ. ಬ್ಯಾಡ್, ವೆರಿ ಬ್ಯಾಡ್, ಟೂ ಮಚ್. ಏನ್ರವ, ಹೋದ್ವಾರ ತಾನೇ ನಾನು ನಿಮ್ಮ ಮನೆಗ್ ಬಂದಿದ್ದೆ, ಅದೇನ್ ಈ ಸಲ ಮತ್ತೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ ನಾನು ಕರ್ಕೊಂಡು ಹೋಗೋದಿಕ್ಕೆ? ನಾವು ದಿಢೀರ್ ಅಂತ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀವಿ. ವಿಷಯ ಗೊತ್ತಿಲ್ದೆ ಪ್ರಶ್ನೆ ಕೇಳ್ಬೇಡ. ತಾಯಮ್ಮ, ಫಾರಿನ್ಗೆ ಹೋಗಿದ್ರಲ್ಲ ನಮ್ ತಾಯಿ, ಇವತ್ತು ಇದ್ದಕ್ಕಿದ್ದಂತೆ ಬಂದ್ಬಿಟ್ಟಿದ್ದಾರೆ. ಅವ್ರಿಗೇನು ಅನುಮಾನ ಬರ್ದಿರೋ ಹಾಗೆ ಬಿಡೇ ಬಿಡ್ಬೇಕು. ಮಮ್ಮಿ, ನಮಸ್ಕಾರ. ನಮಸ್ಕಾರ ಪ್ರಿನ್ಸಿಪಾಲ್ರಿಗೆ. ಬನ್ನಿ ಬನ್ನಿ ಬನ್ನಿ. ನಾನೇ ನಿಮ್ಮನ್ನ ಹುಡುಕೊಂಡ್ ಬರೋಣ ಅಂತಿದ್ದೆ, ಸದ್ಯ ನೀವೇ ಬಂದ್ಬಿಟ್ರಲ್ಲ, ಬಹಳ ಒಳ್ಳೇದಾಯ್ತು. ಅಯ್ಯೋ, ನಿಂತ್ಕೊಂಡೇ ಇದೀರಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಹಾ, ದೊಡ್ಡೋರು ಅಂದ್ರೆ ನೀವೀಗ ದೊಡ್ಡೋರು. ಏನು ಇವತ್ತು ಪ್ರಿನ್ಸಿಪಾಲ್ರು ನಿಮ್ ಜೊತೆ ಮನೆಗ್ ಬಂದ್ಬಿಟ್ಟಿದ್ದಾರೆ? ಇವತ್ತು ಏನಾದ್ರೂ ಕಪ್ಪು ಗಿಪ್ಪು ಕೊಟ್ಟಿದಾರ ನಿಮ್ಗೆ? ಮೇಡಮ್, ನನಗೊಂದು ಚಿಕ್ಕ ಅನುಮಾನ. ಐ ಮೀನ್ ನಿಮ್ಮ ಪ್ರಿನ್ಸಿಪಾಲ್ ಕೆಲಸದ ಬಗ್ಗೆ. ನಿಮಗೆ ಯಾಕೆ ಅನುಮಾನ ಅಂತೀನಿ? ಮಂತ್ರಿಗಳ ಕೆಲಸ ಬದಲಾಗ್ಬೋದು, ಆದ್ರೆ ಈ ಮೇಡಮ್ ಕೆಲಸ ಮಾತ್ರ ಕಾಯಂ. ಅಲ್ಲ ಮೇಡಮ್, ಈ 2 ಹುಡುಗಿಯರನ್ನ ಸುಧಾರಿಸೋದಕ್ಕೆ ನಾನು ಎಷ್ಟೊಂದು ಕಷ್ಟ ಪಡ್ತೀನಿ. ಇನ್ನು ಕಾಲೇಜ್ನಲ್ಲಿ ನೀವು ಅಷ್ಟೊಂದ್ ಜನ ಹುಡುಗಿಯರನ್ನ ಹ್ಯಾಕ್ ಸುಧಾರಿಸ್ತೀರೋ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ ಮೇಡಮ್? ಈ ಪ್ರಿನ್ಸಿಪಾಲ್ ಕೆಲಸ ಮಾಡೋಕ್ಕಿಂತ 4 ರಸ್ತೆ ಸುತ್ತಿ ಟೊಮೆಟೊ ಈರುಳ್ಳಿ ಬದನೆಕಾಯಿ ಸೌತೆಕಾಯಿ, ಟೊಮೆಟೊ ಈರುಳ್ಳಿ ಬದನೆಕಾಯಿ ಸೌತೆಕಾಯಿ, ಟೊಮೆಟೊ ಈರುಳ್ಳಿ ಬದನೆಕಾಯಿ ಸೌತೆಕಾಯಿ ಅಂತ ತರಕಾರಿ ಮಾರೋದೇ ಎಷ್ಟೋ ವಾಸಿ. ಮೇಡಮ್, ನೀವ್ಯಾ ಕನ್ಫ್ಯೂಸ್ ಆಗ್ತೀರಾ? ನೀವೇನ್ ತರಕಾರಿ ಮಾರೋ ತಾಯಮ್ಮನೆ? ನೀವು ನಮ್ ಕಾಲೇಜ್ ಪ್ರಿನ್ಸಿಪಾಲ್. ಪ್ರಿನ್ಸಿಪಾಲ್ ಹೌದೌದು, ಪ್ರಿನ್ಸಿಪಲ್ ಪ್ರಿನ್ಸಿಪಲ್. ಏನಂದೆ? ತರಕಾರಿ ಮಾರೋ ನೀನು ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಮನೇಲಿ ಪ್ರಿನ್ಸಿಪಾಲು, ಕಾಲೇಜಲ್ಲಿ ತಾಯಿನ? ಏನ್ ಡಬ್ಬಲ್ ರೋಲ್ ಮಾಡ್ತಿದ್ಯೇನೆ ನೀನು? ಎಷ್ಟು ಕೊಬ್ಬು ನಿನಗೆ! ಸೆಕ್ರೆಟರಿ, ಇವಳ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಮೊದಲು. ಅಯ್ಯೋ, ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ ಕಣವ. ಎಲ್ಲ ಈ ನಿಮ್ಮಿಬ್ರು ಮುದ್ದು ಮಕ್ಕಳ ಮಾತು ಕೇಳಿ ನಾನು ಹಿಂಗ ಮಾಡಿಬಿಟ್ಟೆ. ನಾನು ಚಪ್ಲಿನ ನಾನೇ ನನ್ನ ತಲೆ ಮೇಲೆ ಹೊಡ್ಕೋತೀನಿ. ನಾನು ಬಿಟ್ಬಿಡು ಕಣವ, ನಾನು ಬಿಟ್ಬಿಡು. ನನಗೆ ಕೆಟ್ಟ ಕೋಪ ಬರಕ್ ಮುಂಚೆ ತೊಲಗೋ ಇಲ್ಲಿಂದ. ಹೋದೆ ಅಯ್ಯೋ ಅಯ್ಯೋ, ಕನ್ಸು ಕನ್ಸು ಕನ್ಸು, ನೋಡಕ ಎದಳ ಎದಳ ಮೇಲಿಗೆ. ಯಾಕೋ ನೀನ್ ತಿಳಿಸಿ ನಾನು ನಿದ್ದೆಲ್ಲ ಹಾಳು ಮಾಡ್ರಿ. ನನಗಿಂತ ಬಂದ ತನಕ ನಿನಗಿಂತ ಬರೋದು. ಇನ್ಮೇಲಿಂದ ನಾವಿಬ್ರಿಗೂ ನೋ ಸ್ಲೀಪ್. ಯಾಕ? ಕನ್ಸು ಕಣ, ಮದುವೆ. ಮದುವೆನ? ನಮ್ಮಿಬ್ರು ಮದುವೆನ? ಮದುವೆ ಜೋರಾಗಿ ಜಾಮ್ ಜಾಮ್ ಅಂತ ನಡೀತಾ ಅರ್ಧದೆಲ್ಲ ನಿಂತೋಯ್ತು. ಯಾಕ? ಪುರೋಹಿತ ಬರ್ಲಿಲ್ವಾ? ಇಲ್ಲ ವಾಲ್ಗದವನಿಗೆ ದುಡ್ಡು ಕೊಡ್ಲಿಲ್ವಾ? ಅದೆರಡು ಅಲ್ಲ ಕಣೋ. ನಾವ್ಯಾರು, ನಮ್ ಕಸ್ಬೇನು ಅಂತ ನಮ್ ಸಾರಿಗೆ ಗೊತ್ತಾಯ್ತು. ಬಂದೂಕ ತಗೊಂಡು ಬರ್ರ ಅಂತ ಬಂದ್ಬಿಟ್ರು. ಅಷ್ಟೇ ತಾನೇ? ಕನಸ್ ಕಣ, ತೆಪ್ಪಿಗೆ ಮಲಿಕ. ರಘು, ಯೋಚನೆ ಮಾಡೋ. ಯಾವ ಕೋಟ್ಯಾಧೀಶ್ವರ ತಾನೇ ನಮಗೆ ಹೆಣ್ಣು ಕೊಡ್ತಾನೋ, ಅಥವಾ ಯಾವ ಶ್ರೀಮಂತ ಹೆಣ್ಣು ನಮ್ಮನ್ನು ಮದುವೆ ಮಾಡ್ಕೊಂತಾಳೆ? ಆಳನೆ ಗೊತ್ತಿಲ್ದಂಗೆ ಕಾಲಿಟ್ಬಿಟ್ವಿ. ಬೇರೆ ಮಾತ್ರ ಬೇಡ, ನಾಳೆ ನಿಜ ಏನು ಅಂತ ಸಾಗಿ ಹೇಳ್ಬಿಡೋಣ. ಲೋ, ಕನ್ಸೆ ಎಷ್ಟು ಕಷ್ಟವಾಗಿದೆ ಮುಂದೆ. ನಿಜ ನಮ್ಮನ್ನ ಬೆಂಡೆತ್ಬಿಡ್ತು. ಇವಾಗೇನೋ ಮಾಡೋದು? ಬೇರೆ ದಾರಿನೇ ಇಲ್ಲ. ಇದ್ದೇ ಇದೆಯಲ್ಲ ನಮ್ ಕುಳ್ ಕಸ್ಬು. ಹಳ್ಳಿಗೆ ಹೋಗೋಣ. ನಿನ್ನ ಕೈಯಲ್ಲಿ ಕತ್ರಿ, ನನ್ನ ಕೈಯಲ್ಲಿ ಕತ್ತಿ. ಅಯ್ಯೋ ಬೇವರ್ಸಿ ನನ್ನ ಮಗನೇ, ನೀನ್ ಸಾಯಕ್ಕೆ ನನ್ ಗಾಡಿನೇ ಬೇಕಾಗಿತ್ತ? ಯಾವ್ದಾದ್ರು ಲಾರಿನೋ ಬಸ್ನ ನೋಡ್ಕೊಂಡು ಹೋಗ್ಬಾರ್ದಾಗಿತ್ತ? ಸಂತೋಷ ಸುದ್ದಿ ಹೇಳಕ್ ಬಂದಿವ್ನಿ. ಸಂತೋಷ ಸುದ್ದಿನ? ಅದೇನ್ ಬೊಗಳ? ನಿಮ್ ಮಕ್ಳಿಬ್ರು ಪಟ್ಟಣದಿಂದ ಬಂದವೆ. ಮಕ್ಕಳು ಬಂದವ್ರ? ರೀ ಮಕ್ಕಳು ಬಂದವ್ರಂತೆ, ಜಲ್ದಿ ಗಾಡಿ ಬಿಡ್ರಿ. ರೈಟ್ ರೈಟ್ ಅನ್ನಕ್ಕೆ ಇದೇನು ಬಸ್ಸ? ನೀನೇನ್ ಕಂಡಕ್ಟರ್, ನಾನೇನ್ ಡ್ರೈವರ? ಯಜಮಾನ್ರೆ, ಪಡವಲಕಾಯಿ ಕೋಳಿ ಎಲ್ಲ ನೋಡಿದ್ರೆ ಮಕ್ಕಳು ಮೊದ್ಲೇ ಬರ್ತವೆ ಅಂತ ನಿಮ್ಗೆ ಗೊತ್ತಾಯ್ತಾ? ಅಯ್ಯೋ ಬಡ್ಡೆತ್ತದೆ, ಇವತ್ತು ಇವಳು ಊಟದ ಕಂಡ್ಲ, ಅದಕ್ಕೆ ಮುದ್ದಾದ ಕೋಳಿ ಎಲ್ಲ ನನಗೆ, ಉದ್ದವಾದ ಪಡವಲಕಾಯಿ ಎಲ್ಲ ಇವಳಿಗೆ. ಪುರಾಣ. ನೀವೇನ್ ಗಾಡಿ ನಡೆಸ್ತಾರಲ್ಲ, ನಾನೇ ನಡೆಸ್ಲೋ? ನೀ ನಡ್ಸಕ್ ಹೋದ್ರೆ ನಾನ್ ಕೈಲಾಗ್ದೇದ್ದು ಅನ್ಕೊಂಡ್ಬಿಡ್ತಾರೆ. ಮುಂಚೆ ನೀನ್ ಗಡೆ ಕುಂತ್ಕೋ, ಮುಂದಿಂದೆಲ್ಲ ನಾ ಮಾಡ್ಕತೀನಿ. ನೋ ರವಿ, ಏನೋ ಇದು? ಅಪ್ಪ ಅಮ್ಮ ಹೊಸದಾಗಿ ಏನೇನೋ ಕಟ್ಸ್ಬಿಟ್ಟಿದ್ದಾರೆ ಮನೆಗೆ. ಅಪ್ಪ ಅಮ್ಮ ಇಬ್ರು ಸೇರಿ ಜಾರ ಬಂಡೆ ಆಡ್ಬೋದು. ಯವಿ ಒಂದಪ್ಪ ಪಟ್ನಕ್ ಹೋದ್ ಬಂದ್ಮೇಲೆ ಏನ್ ಚಂದ ಕಾಣ್ತವೆ ಐಟ್ಲು ಅಲ್ವಾ? ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸ್ತೈತೆ. ಮತ್ತೆ
ಅಯ್ಯೋ ನಿಮಗೆ ಏನಾಗೈತ್ರಿ? ಚಂದನ ಹುಡುಗರು ಸ್ವಲ್ಪ ಕಂಡ್ರೆ ಸಾಕು ಕಣ್ಣು ಮೆಟ್ಟಲ್ಸಂಗ್ ನೋಡ್ತಿರಲ್ಲ, ಭಿನ್ನಾಣಿಗಿತ್ತೀರಾ? ಹೋಗಿ ಹೋಗಿ ಮುಂಡರ್ಕಣ್ಣು ರಂಡರ್ಕಣ್ಣು ಮಕ್ಳ ಕಣ್ಣು ಮರಿ ಕಣ್ಣು ಬಸ್ರಿ ಕಣ್ಣು ಬಾಂಟಿ ಕಣ್ಣು ಕಟ್ ಮಂಡ ಕಣ್ಣು ಆಮ್ಲೆಟ್ ಕಣ್ಣು ಎಲ್ಲ ನನ್ನ ಕೈ ತುರಿ ಹೋಗ್ಬಿಡ್ಲಿ. ಅಯ್ಯ ಭೂದೇವಿ, ಮಕ್ಳು ಬಂದು ಎಷ್ಟೊತ್ತಾಗೈತೆ, ಇನ್ನು ಪುರಾಣ ಓದ್ತಾ ಇದೆಯಲ್ಲ. ಬೀಗ ತೆಗೆದು ಮಕ್ಕಳ ಒಳಗಡೆ ಕರ್ಕೊಂಡು ಹೋಗು, ನಾನು ನನ್ನ ಗಾಡಿ ತಗೊಂಬರ್ತೀನಿ. ಮಕ್ಕಳ ನಡ್ರ ಒಳಗೆ, ನಡ್ರಿ ನಡ್ರಿ. ಈ ಹೊಸ ಟಿವಿ 50 ಯಾರ್ದಮ್ಮ? ನಮ್ದೆ ಕಣ್ರು, ನಿಮಗೆ ಅಂತ ನಿಮ್ಮ ಅಪ್ಪ ತಕ ಬಂದವ್ರೆ. ನಿಜಾಗ್ರೋ ಮಕ್ಳ ಹಂಗ್ ಕಣ್ ಬಿಟ್ಕೊಂಡ್ ನೋಡ್ತಿದ್ರಿ? ನೀವು ತಿಂಗಳ 10,000 ಸಂಪಾದನೆ ಮಾಡಿ ಕಳಿಸ್ತಿದ್ರಲ್ಲ, ಅದ್ರಾಗೆ ಇದನ್ನೆಲ್ಲ ತಗೊಂಡ್ರದು. ಎಂತ ಪುಣ್ಯಾತ್ಮನೆಯ ನಿಮ್ಮ ಕೆಲಸ ಕೊಟ್ಟಿರೋ ಆ ದಣಿ. ಆ ಪುಣ್ಯಾತ್ಮದಿಂದಾನೇ ನಾವೆಲ್ಲ ಇವತ್ತು ಇಷ್ಟು ಚಂದಾಗಿರೋದು ಗೊತ್ತಾ? ದುಡ್ಡು ಕಳ್ಸೋದಷ್ಟೇ ಅಲ್ಲ, ನೀವ್ ಹೆಂಗಿದಿರಿ ಏನು ಅಂತ ನಮ್ ಯೋಗಕ್ಷೇಮ ವಿಚಾರಿಸ್ಕೊಳಕ್ಕೆ ಕಾಗದನೂ ಬರೀತಿದ್ರು. ಕಾಗ್ದಾನ ಎಲ್ಲಿ ಕೊಡು. ಪ್ರಿಯ ರಾಮಯ್ಯನಿಗೆ ನಮಸ್ಕಾರಗಳು. ಇಲ್ಲಿ ರವಿ ಮತ್ತು ರಘು ಕ್ಷೇಮವಾಗಿದ್ದಾರೆ. ಇದರೊಂದಿಗೆ ಈ ತಿಂಗಳ ಸಂಬಳ 10,000 ರೂಪಾಯಿ ಕಳುಹಿಸಿದ್ದೀನಿ. ಇನ್ನೂ ಏನಾದರೂ ಬೇಕಿದ್ದಲ್ಲಿ ಸಂಕೋಚವಿಲ್ಲದೆ ತಿಳಿಸಿ. ನಿಮ್ಮ ಶ್ರೀಮತಿ ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ಇಂತಿ ರಾಜೇಶ್. ನೀನು ಡೋಲ್ ಬಾರ್ಸು, ಅವನ್ ವಾಲ್ಗ ಓದ್ತಾನೆ. ನಮ್ ಕೈಲನ್ನ ವಾಲ್ಗಾಡೋಲಕ್ ಬಾರಿಸ್ಬಿಟ್ರೆ ನೀವೇನ್ ಮಾಡ್ತೀರಾ? ನಾನಾ ಮದ್ವೆ ಮೆರವಣಿಗೆಯಲ್ಲಿ ಪೆಟ್ರೋಲ್ ಮಾರ್ಕ್ಸ್ ಹೊತ್ಕೊಂಡು ಬರ್ತೀನಯ್ಯ. ಏನ್ ಸರ್ ನೀವು? ನಾವು ಸೀರಿಯಸ್ ಆಗಿ ಕೇಳ್ತಾ ಇದ್ರೆ ತಮಾಷೆ ಮಾಡ್ತೀರಲ್ಲ. ಏನಪ್ಪಾ ಮಾಲಿ, ಇಲ್ಲಿ ಇಬ್ರು ಮಕ್ಳಿದಾರಾ? ಇದೆ, ಒಬ್ಬ ರವಿ ಒಬ್ಬ ರಘು. ನಿಮ್ಗೇನೀಗ? ಇದೇನಿದನು ನಮ್ಮ ಮಕ್ಕಳನ್ನ ಅವು ಇವು ಅಂತಾನೆ? ಓ, ನೀವೇನ ರಘು ರವಿ ಅಪ್ಪ ಅಮ್ಮ? ಬನ್ನಿ ಬನ್ನಿ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಇದ್ದಕ್ಕಿದ್ದಾಗ ಬಂದಿದ್ದೀರಲ್ಲ, ಏನ್ ವಿಷಯ? ಮಾಲಿಗಳಿಗೆಲ್ಲ ಜವಾಬ್ ಕೊಡಕ್ಕೆ ನಾವಿಲ್ಲಿ ಬಂದಿಲ್ಲ. ನಿಮ್ ಯಜಮಾನ್ರ ತಾವು ನಾವು ಮಾತಾಡ್ತೀವಿ. ನಮ್ಮ ಮಕ್ಕಳಲ್ಲಿ ಯಜಮಾನ್ರಲ್ಲಿ ಅಂತ ಹೇಳು, ಅಷ್ಟೇ ಸಾಕು. ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಯಜಮಾನ್ರಲ್ಲೇ ಇದ್ದಾರೆ. ಓಯ್, ನೀರ್ ನಿಲ್ಸು. ನೀವು ಒಳಗೆ ಹೋಗಿ, ನಿಮ್ ಹಿಂದೆ ಯಜಮಾನ್ರು ಬರ್ತಾರೆ. ಹೋಗಿ. ಬುದ್ಧಿ ಬುದ್ಧಿ ತಿಮ್ಮ, ಕಾಫಿ ತಗೊಂಡ್ ಬಾಬಾ. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ನೀವು ಉಟ್ಕೊಂಡು ಬಂದ್ರಲ್ಲ, ಬನ್ನಿ ಯಜಮಾನ್ ನಾನೇ. ನೀವು ಬಂದಿದ್ದು ನನಗೆ ತುಂಬಾ ಸಂತೋಷ. ಬುದ್ಧಿ ಬುದ್ಧಿ, ತಿಳಿದೆ ತಪ್ಪು ಮಾಡ್ಬಿಟ್ವಿ, ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ. ಯಾಕೆ ಬಡ್ಕತೀಯ? ಸುತ್ತಮುತ್ತ ಮನೆ ತಾವು ಜನ ಸೇರ್ಬಿಡ್ತಾರಷ್ಟೇ. ನನ್ನ ಸಂಕಟ ನಿಮಗೇನು ಗೊತ್ತು? ಮುತ್ತೈದೆ ಸಾವು ಸಾಯ್ಬೇಕು ಅಂತ ಕಂಡ್ ದೇವ್ರಿಗೆಲ್ಲ ಕೈ ಮುಗಿದ್ನೆ, ಯಾವ ದೇವರಿಗೂ ಕರುಣೆ ಬರ್ಲಿಲ್ವೇ. ನಾನ್ ಏನ್ ಮಾಡ್ಲಿ? ಇನ್ನೇನ್ ಮಾಡೋದು? ಕುಂಕುಮ ಅಳಿಸೋದು, ತಾಳಿ ಕಿತ್ತಾಕೋದು, ಮೂಲೆಯಲ್ಲಿ ಕುಕ್ಕುತ್ತು ಬಡಿಯೋದು. ಬನ್ರಪ್ಪ, ಬನ್ನಿ ಬನ್ನಿ. ಸರಿಯಾದ ಸಮಯಕ್ಕೆ ಬಂದ್ರಿ. ಹೊಸಿ ನಿಮ್ಮ ಅವ್ವನಿಗೆ ಸಮಾಧಾನ ಮಾಡಿ. ನಿಮ್ಮಿಬ್ರು ಮದುವೆ ಆಗ್ತಿದ್ದಂಗೆ ನನ್ ಮುತ್ತೈದೆ ತನ ಹೋಗ್ಬಿಡ್ತಾರಂತ ಕೊಂಡ್ರು. ಅಂದ್ರೆ? ನೀವಿಬ್ರು ಮದುವೆ ಆಗಿ ಚಿಕ್ಕ ರಾಣಿಯವರು ಪಟ್ಟಕ್ ಬರೋ ಅಷ್ಟ್ರಲ್ಲಿ ಮನೆ ಯಜಮಾನ್ರು ಚಟ್ಟಕ್ ಹೋಗ್ಬಿಡ್ತಾರಂತ ಕಂಡ್ರು. ಮಾತಾಡಮ್ಮ, ಯಾರಮ್ಮ ಹೇಳಿದ್ದು? ಅವ್ರಿಗೆ ನಂಗೆ ಗೊತ್ತೋಯ್ತವ್ರೆ. ಯಾರ್ಯವ್ರು? ಅಯ್ಯೋ ಭೂದೇವಿ, ಅದಕ್ಕೆ ಹಳ್ಳಿ ಜನ ಅಂತ ಸಿಟಿಯವರು ಮಕ್ಕುಗ್ಯೋದು. ಆ ಹುಡುಗಿರ್ನ ಕಣೆ ನಮ್ಮ ಹುಡುಗರು ಪ್ರೀತಿ ಮಾಡಿರೋದು, ಆ ಹುಡುಗಿರು ಉದಯಾನೆ ನಮ್ಮ ಹುಡುಗರು ಕದ್ದಿರೋದು. ಅಯ್ಯೋಯ್ಯೋ, ಎಷ್ಟು ಪುಟ್ದಾಗ ಮುದ್ದಾಗ ಅವ್ರೆ ನನ್ ಸೊಸೆಯರು. ಯಾಕ್ರೋ ಯಾಕ್ರೋ ಹಿಂಗ ಮೊಂಕು ಬಡ್ದಂಗ್ ನಿಂತ್ಕೊಂಡಿದ್ದ? ಮೊಂಕು ಬಟ್ಟತ್ತವ ಹೋಗ್ರೋ, ಯಾಕಂಬರ್ರೋ? ಯಾಕ್ರೋ ನಿಮ್ಮ ಅವ್ರ ಮೇಲೆ ಪ್ರಮಾಣ ಮಾಡ್ಬಿಟ್ಟಿದೀವಿ ಅಂತನಾ? ಅದೆಲ್ಲ ಬರೇ ಬುಳ್ಳೆ. ಇಲ್ಲಿ ನಿಂತದಲ್ಲ ಈ ಓತಿಕೆತ ನಿಮ್ಮಪ್ಪ ಇದೆ ಇದನ್ನೆಲ್ಲ ಮಾಡಿದ್ದು. ಮಕ್ಳ, ನಿಮ್ ಜೀವಕ್ಕೆ ಅಪಾಯ ಅಂತ ಹೇಳಿ ನಾನು ನಿಮ್ಮವ್ವ ಸೇರಿ ಮಾಡಿದ ನಾಟಕ ಮಕ್ಳ. ಹೋಗಿ ಹೋಗ್ರೋ.
ಒಂದಂತೂ ಸತ್ಯ ಸರ್, ನಮ್ಮಂತ ಪ್ರೇಮಿಗಳಿಗೆ ಸಾವಿರ್ಬೋದು, ಆದ್ರೆ ಆ ಪ್ರೇಮಕ್ಕೆ ಎಂದಿಗೂ ಸಾವೇ ಇಲ್ಲ. ಪ್ರೇಮಿಗಳಿಗೆ ಜೈವಾಗ್ಲಿ ಹೋದ್ರು ನಮ್ ಪ್ರೇಮಕ್ಕಾರು ಜೈವಾಗ್ಲಿ. ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ಗುಡ್ ಬೈ. ಅಮ್ಮರೇ, ನಮ್ಮನ್ನ ಕ್ಷಮಿಸ್ಬಿಡಿ ಅಮ್ಮರೇ. ನಿಮ್ಮನ್ನ ಮಕ್ಕಳನ್ನ ಒಂದು ಮಾಡಕ್ಕೆ ಇದನ್ನೆಲ್ಲ ನಾವೇ ಆಡಿದ್ದು ನಾಟಕ ನೋಡಿ. ಇದ್ರಲ್ಲಿ ಕ್ಷಮಿಸೋದಕ್ಕೆ ಏನ್ ಬೇಕಿತ್ತಮ್ಮ? ಎಲ್ಲ ಒಳ್ಳೇದೇ ಆಯ್ತಲ್ಲ. ಹೌದು ರಾಮಯ್ಯ, ಈ ನಾಟಕಕ್ಕೆ ಕಥೆ, ಚಿತ್ರಕಥೆ, ನಿರ್ಮಾಪಕ, ನಿರ್ದೇಶಕ ಎಟ್ಸೆಟ್ರಾ 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 ಯಾರಯ್ಯ? ನಮ್ಮಪ್ಪ. For more updates, like, comment, subscribe to our channel.